ಸೆನ್ಸೆ ಇದಕ್ಕೂ ಮುಂಚೆ ಸ್ವಲ್ಪ ಮೇಲೆ ಸ್ಕ್ರಾಲ್ ಮಾಡ್ತೀನಿ. ಏನು ಸ್ವಲ್ಪ ಮೇಲೆ ಈ ಥರ್ಡ್ ಒನ್ ಇತ್ತಲ್ವಾ, ಇದು ಸಕುರಾ ಕಿರೇನಾ. ಈ ಥರ್ಡ್ ಒನ್ ಅಲ್ಲಿ ಕಿರೇನಾ ಅದು ಕಂಪ್ಲೀಟ್ ವರ್ಡ್ ಅಥವಾ ನಾವು ಆಡ್ ಮಾಡಿರೋದಾ? ಬಿಕಾಸ್ ಇದು ಕೂಡ ಈ ಇಂದ ಎಂಡ್ ಆಗುತ್ತಲ್ವಾ? ಓ, ಒಳ್ಳೆ ಪ್ರಶ್ನೆ. ಯಾಕೆ ಯಾರು ಕೇಳಿಲ್ಲ ಅಂತ ನಾನು ಕಾಯ್ತಿದ್ದೆ. ಇದೆಲ್ಲ ಇದು ಈ ಕಾಂಜಿಯಲ್ಲಿ ಬರುತ್ತೆ, ತೋರಿಸ್ತೀನಿ ತಾಳಿ, ಗೊತ್ತಾಗುತ್ತೆ. ಕಾಂಜಿಯಲ್ಲಿ ಇದು ಈ ಅಡ್ಜೆಕ್ಟಿವ್ ನಾನ್ ಅಡ್ಜೆಕ್ಟಿವ್ ನೋಡಿ. ಈಗ ಕಿ ರೇ ಅಂತ ಬರ್ತೀನ ನೋಡಿ. ಈಗ ಇದು ಸೊ ಇದು ನಾನ್ ಅಡ್ಜೆಕ್ಟಿವ್ ಅಲ್ಲ. ಇದು ಈ ಕಾಂಜಿನ ಕಿ ಅಂತ ಓದ್ತೀವಿ, ಈ ಕಾಂಜಿನ ರೇ ಅಂತ ಓದ್ತೀವಿ. ಅಕಸ್ಮಾತಾಗಿ ಈ ಬಂದಿದೆ ಅಷ್ಟೇ. ಸೊ ಈ ಯಾವ ಥರ ಇರಬೇಕು ಅಂದರೆ, ಕಾಂಜಿ ಬರಬೇಕು, ಅದ್ರ ಪಕ್ಕ ಈ ಅಂತ ಬಂದಿರಬೇಕು, ಆವಾಗ ಅದು ಈ ಅಡ್ಜೆಕ್ಟಿವ್ ಅಂತ. ಕಾಂಜಿ ಬಂದು ಈ ಬಂದಿರಬೇಕು. ಸೊ ಇಲ್ಲಿ ಕಾಂಜಿ ಮರೆಯಾಗಿದೆ, ಯಾಕಂದರೆ ನೋಡೋಕ್ಕೆ ಭಾಳ ಕಷ್ಟದ ಕಾಂಜಿ. ಅದಕ್ಕೆ ಅವರು ಸೀದಾ ಕಾಂಜಿನ ಬಿಟ್ಬಿಟ್ಟು ಹಿರಗಾನದಲ್ಲಿ ಬರೆದಿದ್ದಾರೆ. ಅದಕ್ಕೆ ಈ ಬಂದಿದೆಯಲ್ಲ ಅಂತ ಕನ್ಫ್ಯೂಸ್ ಆಗಿದೆ. ಸೊ ಏನು ಮಾಡಬೇಕು, ಕಾಂಜಿ ನೋಡಬೇಕು, ಅದ್ರ ಪಕ್ಕ ಈ ಇರಬೇಕು, ಆವಾಗ ಇದು ಈ ಅಡ್ಜೆಕ್ಟಿವ್. ಉಳಿದಿದೆಲ್ಲ ಉಳಿದಿದೆಲ್ಲ ನಾ ಅಡ್ಜೆಕ್ಟಿವ್. ನೋಡ್ತಾ ಹೋಗೋಣ ಪ್ಯಾಟ್ರನ್ನು. ಸೊ ಈಗ ಈ ಕಿರೇನ ನೀವೇನಂತ ಅನ್ಕೊಳ್ಳಿ, ನಾ ಅಡ್ಜೆಕ್ಟಿವ್ ಅಂತ ಅನ್ಕೊಳ್ಳಿ. ಒಳ್ಳೆ ಪ್ರಶ್ನೆ. ಎಸ್. ಪೆಕಿನ್ವಾ ಇಮ ಸಾಮೂಯಿ ದೆಸ್ಕಾ? ಪೆಕಿನ್ವಾ ಇಮ ಸಾಮೂಯಿ ದೆಸ್ಕಾ? ಹೈ ತೊತೆಮೊ ಸಾಮೂಯಿ ದೆಸ್. ತೊತೆಮೊ ಸಾಮೂಯಿ ದೆಸ್. ಪೆಕಿನ್ ವಾ ಇಮ ಸಾಮೂಯಿ ದೆಸ್ಕಾ? ಹೈ ತೊತೆಮೊ ಸಾಮೂಯಿ ದೆಸ್. ಅರ್ಥ? ಇಮ ಅಂದ್ರೆ ಇವಾಗ, ಸಾಮೂಯಿ ದೆಸ್. ಸೊ ಇದು ಏನೋ ಬಣ್ಣಿಸ್ತಾ ಇದೆ ಅಲ್ವಾ, ಈ ಅಡ್ಜೆಕ್ಟಿವ್ ಏನೋ ಬಣ್ಣಿಸ್ತಾ ಇದೆ ಯಾವುದೋ ಊರ ಬಗ್ಗೆ. ಸೊ ಪೆಕಿನ್ ಅಂದರೆ ಬೀಜಿಂಗು. ಬೀಜಿಂಗ್ ಈಗ ಚಳಿನ ಅಂತ. ಓಕೆ. ಸಾಮೂಯಿ ದೆಸ್ಕಾ? ಸಾಮೂಯಿ ಅಲ್ಲ, ಸಾಮೂಯಿ. ಸಮುಯಿ. ಸೊ ಅದಕ್ಕೆ ಏನಂತಾರೆ, ಹೌದು ತುಂಬ ಚಳಿ ಇದೆ ಅಂತ. ತುಂಬ. ಓಕೆನಾ? ಇನ್ನು ನೆಕ್ಸ್ಟ್ ತೊತೆಮೊ ತುಂಬ. ಶಾನ್ಹಾಯ್. ಶಾನ್ಹಾಯ್ ಮೊ ಸಾಮೂಯಿ ದೆಸ್ಕಾ? ಇಯೆ ಅಮಾರಿ ಸಮುಕುನಾಯಿ ದೆಸ್. ಎಸ್. ಇಯೆ ಅಮರಿ ಸಮುಕುನಾಯಿ ದೆಸ್. ನೋಡಿ ಈಗ ಮತ್ತೆ ಹೊಸಾದ್ ಬಂತು. ಸಮೂಯಿ ಇದ್ದಿದ್ದು ಸಮುಕುನಾಯಿ ಆಯಿತು. ಹೇಗೆ? ಎಸ್. ಸೊ ಈಗ ಸಮೂಯಿ, ಒಂದು ನಿಮಿಷ. ಈಗ ಈ ಅಡ್ಜೆಕ್ಟಿವ್ ತೊಗೊತೀನಿ. ಈ ಅಡ್ಜೆಕ್ಟಿವ್ ತೊಗೊಂಡು ಅದನ್ನು ನಾನು ನೆಗೆಟಿವ್ ಆಗಿ ಹೇಳ್ತೀನಿ. ಒಂದು ನಿಮಿಷ. ಸಮೂಯಿ ದೆಸ್. ನೋಡಿ, ಇಲ್ಲಿ ನೋಡಿ ಈ ವರ್ಡು. ಒಂದು ನಿಮಿಷ. ಇದು ನಮ್ಮದು ನಾ ಅಡ್ಜೆಕ್ಟಿವ್. ಇದು ನಮ್ಮದು ಈ ಅಡ್ಜೆಕ್ಟಿವ್. ಸೊ ನಾ ಅಡ್ಜೆಕ್ಟಿವ್ನ ನಾನು ನೆಗೆಟಿವ್ ಮಾಡೋಕ್ಕೆ ಏನಂತ ಹೇಳಿದೆ, ದೆಸ್ ಇದ್ದಿದ್ದು ಜಾ ಅರಿಮಸೆನ್ ಮಾಡಿ ಅಂತ. ಸೊ ಇಲ್ಲಿ ಏನಾಗುತ್ತೆ, ಈ ಅಡ್ಜೆಕ್ಟಿವ್ ಬಂದರೆ ಸಮೂಯಿ ದೆಸ್ ಇದ್ದಿದ್ದು ಈ ಹೋಗಿ ಈ ದೆಸ್ ಹೋಗ್ಬಿಟ್ಟು ಕುನಾಯ್ ದೆಸ್ ಅಂತ ಬರುತ್ತೆ. ಇದನ್ನೇ ಬಿಡ್ಕೊಬೇಕಷ್ಟೆ. ಸಮೂಯಿ ದೆಸ್ ಚಳಿ ಇದೆ, ಸಮು ಕುನಾಯ್ ದೆಸ್
ಚಳಿ ಇಲ್ಲ. ಸೊ ಇವಳು ಜಾ ಅರಿಮಸನ್ ಅಂತ ಹೇಳಲ್ಲ. ಯಾವುದು ಈ ಅಡ್ಜೆಕ್ಟಿವ್ ಬಂದಾಗ. ಈ ಅಡ್ಜೆಕ್ಟಿವ್ ಬಂದಾಗ ಈ ತೆಗ್ದ್ಬಿಟ್ಟು ಏನು ಬರುತ್ತೆ ಸೌಂಡು? ಕುನಾಯ್. ಓಕೆನಾ? ಹಾ, ಓಕೆ ಸರ್. ಈ ಹೋಗುತ್ತೆ, ಕುನಾಯ್ ಬರುತ್ತೆ. ಇಷ್ಟೇ ಸಿಂಪಲ್. ಸೊ ಸಾಮು ಕುನಾಯ್ ದಿಸ್. ಸಾಮು ಕುನಾಯ್ ದಿಸ್ ಅರ್ಥ? ಶಾಹೈಮೋ. ಶಾಮಯಹೋ ಅಲ್ಲಿ ಶಾಮಯಹೋ ಕೂಡ ಪ್ಲೇಸ್ ಅನ್ಸುತ್ತೆ. ಅಲ್ಲಿ ಕೂಡ ಚಳಿ ಇದೆಯಾ ಅಂತ. ಇಲ್ಲ, ಅಷ್ಟೊಂದು ಚಳಿ ಇಲ್ಲ, ಅಷ್ಟೇನು ಚಳಿ ಇಲ್ಲ. ಅಷ್ಟೊಂದು ಚಳಿ ಇಲ್ಲ. ಅಷ್ಟೇ ನೋಡಿ, ಸಿಂಪಲ್. ಓಕೆನಾ? ಎಸ್. ನೆಕ್ಸ್ಟ್ ಸುಮನ್ ಸರ್. सोनो जिशोवा ई देस का ये हमारी ओकोनाई देस. हमारी ओकोनाई देस. योकोनाई देस. योकोनाई देस. यस. अर्थ? सोनो जिशो डिक्शनरी. ಆ ಡಿಕ್ಷನರಿ ಚೆನ್ನಾಗಿದೆನಾ? ಚೆನ್ನಾಗಿದೆಯಾ? ಸೊ ಈ ದೇಸ್ ಅಂದರೆ ಚೆನ್ನಾಗಿದೆ. ಈ ದೇಸ್ಕ ಚೆನ್ನಾಗಿದೆಯಾ? ಇಲ್ಲ, ಅಷ್ಟೊಂದು ಚೆನ್ನಾಗಿಲ್ಲ. ಸೊ ಇಲ್ಲಿ ನೋಡಿ, ನೆಗೆಟಿವಲ್ಲಿ ಹೇಳಿದೀವಲ್ಲ, ನಾನು ಏನು ಹೇಳಿದೆ ನೆಗೆಟಿವು? ಈ ಇದೆ. ಸೊ ಇದೊಂದು ಎಕ್ಸೆಪ್ಷನ್ನು, ಇದೊಂದು ವರ್ಡು ಈ ದೇಸು. ನಾನು ಏನಂದೆ ನೆಗೆಟಿವ್ ಮಾಡೋಕ್ಕೆ? ಕೊನೆಯದು ಈ ತೆಗೆದ್ಬಿಟ್ಟು ಕುನಾಯ್ ಯಾಕೆ ಅಂತ ಅಂದೆ. ಸೊ ಇಲ್ಲಿ ಏನಾಗ್ಬಿಡ್ತು, ಇಕುನಾಯ್ ದೇಸ್ ಅಂತ ಹೇಳಬೇಕಿತ್ತು. ಆದರೆ ಇವ್ರು ಏನು ಮಾಡ್ತಾರೆ ಜಪಾನೀಸ್, ಇದೊಂದು ವರ್ಡಿಗೆ ಈ ತೆಗೆದುಬಿಟ್ಟು ಯೋ ಹಾಕ್ತಾರೆ. ನೆನ್ಪಿಟ್ಕೊಳ್ಳಿ ಅಷ್ಟೇ. ಈ ದೇಸಿಗೆ ಆಪೋಸಿಟ್ ಏನೋ ಯೋಕುನಾಯ್ ದೇಸ್ ಅಂತ. ಇದೊಂದು ವರ್ಡು ರೂಲ್ಸ್ ಫಾಲೋ ಮಾಡಲ್ಲ. ಓಕೆ, ಈ ದೇಸ್ ಯೋಕುನಾಯ್ ದೇಸ್ ಅಷ್ಟೇ. ಕೊನೋ ಜಿಶೋವಾ ಈ ದೇಸ್ಕ ಯೆ ಯೋಕುನಾಯ್ ದೇಸ್. ಫಿನಿಶ್. ನೆಕ್ಸ್ಟ್. ಟೋಕಿಯೋನೋ ಚಿಕತೆತ್ಸುವ ದೋ ದೇಸ್ ಕಾ ಕಿರೈ ದೇಸ್ ಸೋಶಿತೆ ಬೆನ್ರಿ ದೇಸ್. ಎಸ್, ಹೇಳಿ. ಟೋಕಿಯೋದಲ್ಲಿ ಇರೋ ಇದು ಸಬ್ವೆ ಹೇಗಿದೆ? ಎಸ್, ದೋ ದೇಸ್ಕಾ ಹೇಗಿದೆ. ನೆನ್ಪಿಟ್ಕೊಳ್ಳಿ, ಹೇಗಿದೆ. ದೋ ದೇಸ್ಕಾ ಯಾವ್ದ್ರ ಬಗ್ಗೆ ನೀವು ಕೇಳಬೇಕು ಅಂದರೆ ಹೇಗಿದೆ. ದೋ ದೇಸ್ಕಾ ಏನಂತೆ? ಕಿರೈ ದೇಸ್ ಬ್ಯೂಟಿಫುಲ್ ಆಗಿದೆ, ಮತ್ತೆ ಲೈವ್ಲಿ ಆಗಿದೆ. ಮತ್ತೆ ಇಲ್ಲ, ಆಮೇಲೆ ಯಾವ್ದಾರ ಹಾಕ್ಬೋದು. ಲೈವ್ಲಿ ಅಲ್ಲ, ಬೆನ್ರಿ ದೇಸ್ ಅಂದರೆ ಕನ್ವೀನಿಯೆಂಟ್ ಆಗಿದೆ, ಅನುಕೂಲವಾಗಿದೆ ಅಂತ. ಸಾರಿ. ಎಸ್. ಕಿರೈ ದೇಸ್ ಸೋಷ್ಟೆ ಬೆನ್ರಿ ದೇಸ್. ಓಕೆನಾ? ಸೊ ಇದರಲ್ಲಿ ಏನು ಡೌಟ್ ಇದೆಯಾ? ಇಲ್ಲ ನೋಡ್ತೀನಿ. ಟೋಕಿಯೋನೋ ಚಿಕತೆತ್ಸುವ ದೋ ದೇಸ್ಕ ಕಿರೈ ದೇಸ್ ಸೋಷ್ಟೆ ಬೆನ್ರಿ ದೇಸ್. ಫಿನಿಶ್. ನೆಕ್ಸ್ಟ್ ಇದನ್ನು ಚೈತ್ರ ಸರ್. ಸಾರಿ, ಚೈತ್ರ ಸರ್. ಕಿನೋ ಏಗ ಓ ಮಿಮಾಶ್ತಾ ದೋನ್ನ ಏಗ ದೇಸ್ಕಾ? ನೆನ್ನೆ ಮೂವಿ ನೋಡಿದ್ರಾ? ನೋಡಿ, ಅಲ್ಲೇ ಬಂದಿರೋದು. ನೀವು ಪ್ರಶ್ನೆ ಥರ ಕೇಳಿದ್ರಿ, ಪ್ರಶ್ನೆನೇ ಇಲ್ಲ. ಮಿಮಾಶ್ತಾ ನೆನ್ನೆ ಮೂವಿ ನೋಡ್ದೆ. ಜಪಾನೀಸ್ ಅಲ್ಲಿ ಹಂಗೆ ಹೇಳಿ. ನೀವು ಪ್ರಶ್ನೆ ಥರ ಇತ್ತು. ನೆನ್ನೆ ಮೂವಿ ನೋಡ್ದೆ. ಜಪಾನೀಸ್ ಅಲ್ಲಿ ಹೇಳಿದನ? ಕಿನೋ ಏಗ ಓ ಮಿಮಾಶ್ತಾ. ಏಗ ಓ ಮಿಮಾಶ್ತಾ. ದೋನ್ನ ಏಗ ದೇಸ್ಕಾ? ಯಾವ ತರ ಮೂವಿ ಅದು? ಎಂತ ಮೂವಿ ಇಲ್ಲ, ಯಾವ ತರ ಮೂವಿ. ಎಸ್. ಶಿಚಿನಿನ್ನು ಸಮುರಾಯ್ ದೇಸ್. 7 ಮೆಂಬರ್ಸ್ ಇರೋ ಸಮುರಾಯ್ ಮೂವಿ. ಮೂವಿ ಹೆಸರದು 7 ಜನದ ಸಮುರಾಯ್. ಎಸ್. ಫುರೋಯಿ ದೇಸ್ ಗಾ ತೊತೆಮೋ ಒಮೋಶಿರೋಯಿ. ಒಮೋಶಿರೋಯಿ ದೇಸ್. ಫುರುಯಿ ದೇಸ್ ಗಾ ತೊತೆಮೋ ಒಮೋಶಿರೋಯಿ ದೇಸ್. ಹಳೇದಾದ್ರೂ ತುಂಬಾ ಇಂಟ್ರೆಸ್ಟಿಂಗ್ ಮೂವಿ. ಎಸ್, ಹಳೇದಾದ್ರೂ ತುಂಬ ಇಂಟ್ರೆಸ್ಟಿಂಗ್ ಮೂವಿ. ಈಗ ನೋಡಿ, ಮತ್ತಿನ್ನೊಂದು ಹೊಸ ಕಾನ್ಸೆಪ್ಟ್ ಬಂತು. ಇಲ್ಲೇ ಎಕ್ಸ್ಪ್ಲೇನ್ ಮಾಡ್ಬೇಕು ನಾನು, ಒಂದು ನಿಮಿಷ. ಎಸ್. ಈಗ ಇದು ದೊಡ್ಡ ಸೆಂಟೆನ್ಸ್ ಇದು. ಇದನ್ನು ನಾನು ಬಿಡಿಸಿ ಬರಿತೀನಿ ನೋಡಿ.
ಫುರುಯಿದೆಸ್ ಅಂದರೆ ಹಳೇದು, ಫುರುಯಿದೆಸ್. ಆಮೇಲೆ ಓಮೋಶಿರೋಯಿದೆಸ್. ಫುರುಯಿದೆಸ್ ಆಮೇಲೆ ಓಮೋಶಿರೋಯಿದೆಸ್. ಸೊ ನಾನು ಬೇರೆ ಬೇರೆ ಬರ್ತಿದ್ದೀನಿ. ಫುರುಯಿದೆಸ್ ಅಂದರೆ ಹಳೇದು, ಓಮೋಶಿರೋಯಿದೆಸ್ ಅಂದರೆ ಚೆನ್ನಾಗಿದೆ. ನೋಡಿ, ಈ ಎರಡು ಐಡಿಯಾ ಇದೆಯಲ್ಲ, ಇದು ಮತ್ತು ಇದು ಎರಡು ಆಪೋಸಿಟ್ ಆಗಿದೆ. ಒಂದು ಹೊಗಳ್ತೀವಿ, ಅಲ್ಲ ಸರ್, ಇದು ಒಂಥರ ತೆಗಳದಂಗೆ, ಇದನ್ನು ಹೊಗಳದಂಗೆ. ಇದು ನೆಗೆಟಿವ್ ಆಗಿ ಮಾತಾಡ್ತೀವಿ, ಸ್ವಲ್ಪ ಪಾಸಿಟಿವ್ ಆಗಿ ಮಾತಾಡ್ತೀವಿ. ಈ ಎರಡು ಐಡಿಯಾನ ಸೇರಿಸ್ಬೇಕು ಅಂದಾಗ ನಾವೇನು ಹೇಳಿ ಸೇರಿಸ್ತೀವಿ, ಗಾ ಅಂತ ಹಾಕ್ತೀವಿ. ಗಾ ಅನ್ನೋದು ಬರುತ್ತೆ. ಎರಡು ಕಾಂಟ್ರಾಸ್ಟಿಂಗ್ ಐಡಿಯಾನ ಸೇರಿಸಿ ಹೇಳಬೇಕಾದ್ರೆ ಎಸ್. ಅಂದ್ರೆ ಇದು ಒಂಥರ ಇಂಗ್ಲಿಷಲ್ಲಿ ಬಟ್ ಅಂತೀವಲ್ಲ ಸರ್, ಅದ ಅದೇ ಇದು ನೋಡಿ, ಕನ್ನಡದಲ್ಲಿ ಅದೇ ಇಂಗ್ಲೀಷಲ್ಲಿ ಬಟ್ ಅಂತೀವಿ, ಆದರೆ ಬಟ್ ನಾವು ಫಸ್ಟಿಗೆ ಹೇಳ್ತೀವಿ ಇಟ್ ಈಸ್ ಬ್ಯೂಟಿಫುಲ್ ಬಟ್ ಅಂತೀವಿ. ಆದರೆ ಒಂದು ನಿಮಿಷ ಕಾಲಿ ಸರ್. ಬ್ಯೂಟಿಫುಲ್, ಹಳೇದು, ಓಲ್ಡ್ ಬಟ್ ಇಂಟ್ರೆಸ್ಟಿಂಗ್. ಆದರೆ ಅದೇ ಕನ್ನಡದಲ್ಲಿ ನೋಡಿ, ಒಂದು ನಿಮಿಷ, ಕನ್ನಡದಲ್ಲಿ ಭಾಳ ಸಿಮಿಲರ್ ಇದೆ, ನೀವು ಬಿಡ್ಕೊಬೋದು. ಒಂದು ನಿಮಿಷ. ಹಾಂ, ಫುರುಯಿದೆಸ್ಗ ಓಮೋಶಿರೋಯಿದೆಸ್, ಹಳೇದಾಗಿದ್ದರೂ ಆಗಿದ್ರು ಅಂತ ಆಗುತ್ತೆ. ಆಗಿದ್ರು, ಹಳೇದಾಗಿದ್ದರೂ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ, ಅಷ್ಟೇ. ಓಕೆ, ಈಗ ಕಲೆಕ್ಷನ್ ಏನು ಡೌಟು? ಅದೇ ಗಾ ಪಾರ್ಟಿಕಲ್ ಸ್ವಲ್ಪ ಹಿಂಗೆ ಸರ್. ಅದೇ ನೋಡಿ, ಈಗ ನಾವು ಏನು ಅದ್ರ ಬಗ್ಗೆ ಮಾತಾಡ್ತಿದ್ದೀವಿ, ಮೂವಿ ಬಗ್ಗೆ ಮಾತಾಡ್ತಿದ್ದೀವಿ. ಎಂಥ ಮೂವಿ ಅಂತ ಹೇಳ್ತೀವಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಅದು ಏನಂತ ಎರಡು ಥರ ಬಣ್ಣಿಸ್ತೀವಿ ನಾವು. ಏನಂತೀವಿ, ಹಳೇದಾಗಿದೆ ಫುರುಯಿದೆಸ್, ಆಮೇಲೆ ಓಮೋಶಿರೋಯಿದೆಸ್, ಈ ಥರನೂ ಹೇಳ್ಬೋದು ನೀವು. ಫುರುಯಿದೆಸ್, ಓಮೋಶಿರೋಯಿದೆಸ್ ಅಂತ ಹೇಳ್ಬೋದು. ಇದು ಭಾಳ ಏನು, 1ನೇ ಚಾಪ್ಟರ್ 2ನೇ ಚಾಪ್ಟರ್ ಹೇಳ್ದಂಗೆ ಲೋ ಲೆವೆಲಲ್ಲಿ. ಸ್ವಲ್ಪ ದೊಡ್ಡವ್ರು ಹೇಳ್ತಾರೆ, ಆ ಥರ ಮಾತಾಡೋಣ. ಹೆಂಗೆ, ಹಳೇದಾಗಿದ್ದರೂ ಚೆನ್ನಾಗಿದೆ. ಸೊ ಈ ಐಡಿಯಾನ ಹೆಂಗೆ ಹೇಳ್ತೀವಿ, ಗಾ ಮುಖಾಂತರ ಹೇಳ್ತೀವಿ. ಫುರುಯಿದೆಸ್ಗ ತೊತೆಮೋ ಓಮೋಶಿರೋಯಿದೆಸ್, ಅಷ್ಟೇ. ಹಳೇದಾಗಿದ್ದರೂ ತುಂಬ ಚೆನ್ನಾಗಿದೆ, ಅಷ್ಟೇ. ಈಗ ಇನ್ನೊಂದೇನು ಹೇಳ್ಬೋದು, ಓಕೆ ನೋಡೋಣ. ಈ ಥರದ್ದು ಮುಂದೆ ಈ ಥರದ್ದು ಆಪೋಸಿಟ್ ವರ್ಡ್ಸ್ಗಳು ಬರ್ತವೆ, ಆವಾಗ ಹೇಳೋಣ. ಆಮೇಲೆ ಓದೋದು ಅಷ್ಟೇ. ಹೇಳಿ. ಹಾಂ, ಇಲ್ಲಿ ಒಂದು ನಾ ಕೇಶ್ ಒಂದು ಈ ಹಾಕ್ಬೋದಾ? ಇಲ್ಲಿ ಎಲ್ಲಿ ಒಂದು ಅದೇನಂತಾರೆ, ನಾ ಅಡ್ಜೆಕ್ಟಿವ್, ಒಂದು ಈ ಅಡ್ಜೆಕ್ಟಿವ್ ಹಾಕ್ಬೋದು. ಅದೇ ಅಲ್ಲಿ ಹಾಕ್ಬೋದು, ಅಂತ ನನ್ನ doubt. ಬರುತ್ತೆ. ಬಟ್ ಏನು ಅಂದರೆ ಅದೇ ಸೇಮ್ ಕನ್ನಡದಲ್ಲೇ ಏನಾಗಿರಲಿ, ಅದು ಎರಡು ಅಪೋಸಿಟ್ ಆಗಿರಬೇಕು. ನೀವು ಬಣ್ಣಿಸ್ತೀರಲ್ಲ ಅದ್ರ ಬಗ್ಗೆ, ಎರಡೂ ಒಂದು ಪಾಸಿಟಿವ್ ಆಗಿರಬೇಕು, ಇನ್ನೊಂದು ನೆಗೆಟಿವ್ ಆಗಿರಬೇಕು. ಆವಾಗ ಆದರೂ ಅಂತ ಬರುತ್ತಲ್ಲ ಕನ್ನಡದಲ್ಲಿ, ಅದೇ ಥರ ದೆಸ್ಗ ಅಂತ ಬರುತ್ತೆ. ನೋಡೋಣ ಅದು. ಈಗ ಹೇಳಿದ್ರೆ ಅಷ್ಟು ತಲೆ ಒಳಗೆ ಹೋಗಲ್ಲ. ಈ ಥರ ನಾವು ಎಕ್ಸಾಂಪಲ್ನ ವರ್ಕೌಟ್ ಮಾಡೋಣ, ಆವಾಗ ಅರ್ಥ ಆಗುತ್ತೆ. ಈ ಎಕ್ಸಾಂಪಲ್ ಅರ್ಥ ಆಯ್ತಾ? ಎಸ್, ಫುರುಯಿದೆಸ್ಗ ಅಲ್ಲಿ ನಿಲ್ಲಿಸ್ಬಿಟ್ಟು ತೊತೆಮೋ ಓಮೋಶಿರೋಯಿದೆಸ್ ಹೇಳೋ ರೀತಿಯೂ ಮ್ಯಾಟ್ರ್ ಆಗುತ್ತೆ. ಈ ಥರ ನೋಡೋಣ, ಭಾಳಷ್ಟು ಸೆಂಟೆನ್ಸ್ ನೋಡೋಣ, ಗೊತ್ತಾಗುತ್ತೆ. ಓಕೆ, ಅದಷ್ಟೇ ಆಯ್ತು. ನೆಕ್ಸ್ಟ್ ಕಲೆಕ್ಷನ್. मेरा सन ಹ್ಞೂ ಕಸವ ಹ್ಞೂ ದೊರೆ ಹಾಂ तो दौरे दौरे देश का ಹಾಂ मेरा सन ಕಸ ಅಂದ್ರೆ ಕಂಪನಿ ಯಾ ಓಕೆ, ಕಂಪ್ನಿ ಅಂತ ಅಂದ್ರ. ಓಕೆ, ನೋಡೋಣ. ಹಾಂ, ಈಗ ಉತ್ತರ ಓದಿ. ಕಸವ ದೊರೆ ದೇಶ का ಅನು ಅನು ಅಯೋಯಿ ಕಸ ದೇಶ. ಹಾಂ, ಈಗ ಹೇಳಿ. ಅಯೋಯಿ ಅಂದ್ರೆ ಹಾಂ, ದೊಡ್ಡದಲ್ಲ, ಆವೋಯಿ ಅಂದರೆ ನೀಲಿ. ನೀಲಿ ಹಾಂ, ಆ ನೀಲಿ ಕಂಪ್ನಿನಾ? ಆ ನೀಲಿ. ಸೊ ಏನೋ ಆಗಿದೆ ಅದು. ಸೊ ಕಸ ಛತ್ರಿ ಅಂತ. ಛತ್ರಿ. ಈಗ ಮೇರಾ ಸನ್ ಅವರ ಛತ್ರಿ ಯಾವುದು? ಯಾವುದು ಅದೇ ಎಷ್ಟೊಂದಿರುತ್ತೆ ಅದರಲ್ಲಿ.
ಆ ಆ ನೀಲಿ ಅದು ಆ ನೀಲಿ ಛತ್ರಿ. ಛತ್ರಿ, ಆ ನೀಲಿ ಛತ್ರಿ. ನೀಲಿ ಛತ್ರಿ. ಅನೋ ಅವೋಯಿ ಕಸ ದೇಸ್. ಎಸ್. ಮಿರಾಸನ್ನೋ ಸಾರಿ, ಮಿರಾಸನ್ನೋ ಕಸವ ದೊರೆ ದೇಸ್ಕ. ಅನೋ ಅವೋಯಿ ಕಸ ದೇಸ್. ಅವರ ಛತ್ರಿ ಯಾವುದು? ಆ ನೀಲಿ ಛತ್ರಿ. ಅಷ್ಟೇ. ಓಕೆನಾ? ಓಕೆ, ನೆಕ್ಸ್ಟ್ ಇದು ಇದನ್ನ ಯಾರು ರಘು ಸರ್. ಸೆನ್ಸೆದು ಅದೇನು ಮುಂದೆ ವತ್ತೋ ಒತ್ತೋ ಸೆನ್ಸೆ ಒತ್ತೋ ಸೆನ್ಸೆವಾ ಹನ್ಸಮು. ಒತ್ತೋ ಸೆನ್ಸೆವಾ ಹ್ಯಾಂಡ್ಸಮ್ ದಿಸ್. ಹ್ಯಾಂಡ್ಸಮ್ ಅಂದರೆ ಜಾಪನೀಸಲ್ಲಿ ಸತ್ರು ಅರ್ಥ ಆಗಲ್ಲ, ಅವ್ರ ರೀತಿನೇ ಹೇಳ್ಬೇಕು ನೀವು. ಹಾನ್ಸಮು ಹಾನ್ಸಮು ಹ್ಯಾಂಡ್ಸಮ್ ಹ್ಯಾ ಅಲ್ಲ, ಹಾನ್ ಹ್ಯಾಂಡ್ಸಮ್. ಎಸ್, ಹಾನ್ಸಮು ಬರೀತೀನಿ ನೋಡಿ. ಒತ್ತೋ ಸೆನ್ಸೆ ಹ್ಯಾಂಡ್ಸಮ್ ಹಾನ್ಸಮು ಏನಂತೆ? ಒತ್ತೋ ಸೆನ್ಸೆವಾ ಹ್ಯಾಂಡ್ಸಮ್ ದಿಸ್. ಒತ್ತೋ ಸೆನ್ಸೆ ಹ್ಯಾಂಡ್ಸಮ್ ಆಗಿದ್ದಾರೆ. ಹ್ಯಾಂಡ್ಸಮ್ ಆಗಿದೆ ನೋಡಿ, ಅವ್ರ ಬಗ್ಗೆ ಹೊಗಳ್ತಿದ್ದೀವಿ. ನೆಕ್ಸ್ಟ್ ಬಣ್ಣಿಸ್ತಾ ಇದ್ದೀವಿ. ಒತ್ತೋ ಸೆನ್ಸೆವಾ ಗೊತ್ತಲ್ಲ, ಒತ್ತು ಹೇಳ್ಬೇಕು. ಒತ್ತೋ ಸೆನ್ಸೆವಾ ಒತ್ತೋ ಸೆನ್ಸೆವಾ ಹಾಂ, ಶಿಂಕೆತ್ಸು ದಿಸ್. ನಿಧಾನ ಕೊಡಿ, ತಪ್ಪೋದಿದ್ರಿ. ಶಿನ್ಸೆತ್ಸು ಎಸ್. ಶಿನ್ಸೆತ್ಸು ಹಾಂ, ಶಿನ್ಸೆತ್ಸು ದಿಸ್. ಅಂದರೆ ಶಿನ್ಸೆತ್ಸು ಅಂದರೆ ಕೊಯ್ಟ್ ಅಂತ. ಓಕೆ, ಇವ್ರ ಬಗ್ಗೆ ಹೇಳ್ತಾ ಇದ್ದೀವಿ. ಕೈಂಡ್ ಅಂತ ಕೈಂಡ್ ಕೈಂಡ್ ಅಂತ. ಸೊ ಇವರು ಭಾಳ ಭಾಳ ಒಳ್ಳೆಯವರು ಅಂತ. ಒತ್ತೋ ಸೆನ್ಸೆವಾ ಶಿನ್ಸೆತ್ಸು ದಿಸ್. ನೆಕ್ಸ್ಟ್ ಒತ್ತೋ ಸೆನ್ಸೆವಾ ಈ ದಿಸ್. ಇವರು ಚೆನ್ನಾಗಿದ್ದಾರೆ, ಒಳ್ಳೆಯವರು ಅಂತ ಎರಡೂ ಬರುತ್ತೆ ಅರ್ಥ. ಈ ದೇಸ್ ಚೆನ್ನಾಗಿದ್ದಾರೆ, ಒಳ್ಳೆಯವರು, ಎರಡು ಅರ್ಥನೂ ಬರುತ್ತೆ. ಇದು ಈ ದೇಸ್ ಅನ್ನೋ ಅಡ್ಜೆಕ್ಟಿವ್ದಲ್ಲ, ಇದು ಬಹಳಷ್ಟು ಅರ್ಥ ಇದೆ. ಸಂದರ್ಭ ನೋಡಬೇಕು, ಅರ್ಥ ಮಾಡ್ಕೊಬೇಕು. ನೆಕ್ಸ್ಟ್ ಒತ್ತೋ ಸೆನ್ಸೆವಾ ಒಮೋಶಿರೋಯ್ ದಿಸ್. ಇಂಟ್ರೆಸ್ಟಿಂಗ್. ಇವ್ರು ಭಾಳ ಇಂಟ್ರೆಸ್ಟಿಂಗ್ ಅಂತ, ಅಂದರೆ ಇವ್ರು ಏನೋ ಜೋಕ್ಸ್ ಹೇಳ್ಬೋದು, ಏನೋ ಒಂಥರ ವಿಭಿನ್ನವಾದ ವ್ಯಕ್ತಿ ಅಂತ ಅನ್ನೋದು. ಓಕೆನಾ? ಒತ್ತೋ ಸೆನ್ಸೆವಾ ದೋ ದೇಸ್ ಕಾ. ಅವ್ರು ಹೇಗೆ ದೋ ದೇಸ್ ಕಾ. ಸೆನ್ಸೆವಾ ದೋ ದೇಸ್ ಕಾ. ದೋ ದೇಸ್ ಕಾ ಅಂತ ಹೇಳ್ಬೋದು, ಇಲ್ಲಾಂದ್ರೆ ಎಂಥ ಮನುಷ್ಯ, ದೊನ್ನಾಯ್ತೋ ದೇಸ್ ಕಾ. ದೊನ್ನಾಯ್ತು ದೇಸ್ ಕಾ. ಹಂಗೆ ಹೇಳ್ಬೋದು. ಮೇಲೆ ಅದು ಮೇಲೆ ಇದು ಚಿತ್ರ ಹೇಳಿದ್ರಲ್ಲ, ಇದು ಯಾವುದು? ದೊರೆ. ಅಲ್ಲ, ಇದು ನಿರಾಸೆ ಅನ್ನೋ ದೊರೆ. ಎಷ್ಟು ಕೊಂದಿದ್ದಾವೆ ಅದರಲ್ಲಿ, ಯಾವುದು ದೊರೆ ದೇಸ್ಕ, ಯಾವುದು ದೊರೆ ದೇಸ್ಕ ಅಂದರೆ ಯಾವುದು, ದೋ ದೇಸ್ಕ ಅಂದರೆ ಹೇಗೆ, ಅವರು ಹೇಗೆ. ಎಸ್. ಈಗ ಇದು 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 ಚೆನ್ನಾಗಿದೆ. ಇದನ್ನು ಸಾಗರ್ ಸರ್. ಕಿರೈದೆಸ್. ಹಾಂ, ಕಿರೈಜಾ ಅರಿಮಸೆನ್. ಎಸ್, ಕಿರೇಜಾ ಅರಿಮಸೆ. ಕಿರೈಜಾ ಅರಿಮಸೆನ್. ಹಂಗೆ ಹೇಳ್ಬೇಕು ಸ್ವಲ್ಪ ಜಾಪನೀಸ್ ಥರ. ಏನಂತೆ? ಕಿರೈದೆಸ್ ಅಂದರೆ ಸುಂದರವಾಗಿದೆ, ಇಲ್ಲ ಸ್ವಚ್ಛವಾಗಿದೆ, ಎರಡರಲ್ಲಿ ಅದನ್ನು ಒಂದು. ಓಕೆ. ಹಾಂ, ಕಿರೈಜಾ ಅರಿಮಸೆನ್ ಅಂದರೆ ಸ್ವಚ್ಛವಾಗಿಲ್ಲ, ಜಾರಿ ಮಸೆನ್. ಸೊ ಇದು ಹಿಂಗೆ ಹೇಳ್ಬೋದಾ, ಅಷ್ಟೇನು ಸ್ವಚ್ಛವಾಗಿಲ್ಲ ಅಂತ. ಅಷ್ಟೇನು ಅಮರಿ. ಅಮರಿ ಕಿರೇಜಾ ಅರಿಮಸೆನ್. ಓಕೆ, ತಾಳಿ, ನಿಮ್ಗೇನೋ ಒಂದು ತೋರಿಸ್ಬೇಕು. ಎಸ್, ಈಗ ನೆನಪಾಯ್ತು. ಓಕೆ, ಹಂಗೆ ಒಂದು ನಿಮಿಷ, ಯಾಕಂದರೆ ನಾವು ಈ ಸೆಂಟೆನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಎಸ್. ಓಕೆ, ಕಾಣಿಸ್ತಾ ಇದೆಯಾ?
ಇಲ್ಲಿ ನೋಡಿ, ಇದು ಅಡ್ಜೆಕ್ಟಿವ್ ನಾನು ತೊಗೊಂಡಿರೋದು. ಅಡ್ಜೆಕ್ಟಿವ್, ಒಂದು ನಿಮಿಷ. ಹಾಂ, ಇಲ್ಲಿದೆ ನೋಡಿ, ಇದನ್ನೊಂದು ಅಡ್ಜೆಕ್ಟಿವ್. ಯಾವುದು ಅನುಕೂಲವಾಗಿದೆ ನಾನು ತೊಗೊತೀನಿ. ಸೊ ಬೆನ್ರಿದೆಸ್, ಮೇಲೆ ಪಾಸಿಟಿವ್ ಡೈರೆಕ್ಷನ್ ಹೋಗ್ತೀವಿ, ಕೆಳಗೆ ನೆಗೆಟಿವ್ ಡೈರೆಕ್ಷನ್ ಹೋಗ್ತೀವಿ. ಪಾಸಿಟಿವ್ ಡೈರೆಕ್ಷನ್ ಅನುಕೂಲವಾಗಿದೆ ಅಂದರೆ ಸ್ವಲ್ಪ ಅನುಕೂಲವಾಗಿದೆ. ಸುಕೋಶಿ ಬೆನ್ರಿದೆಸ್, ತುಂಬ ಅನುಕೂಲವಾಗಿದೆ. ತೊತೆಮೋ ಬೆನ್ರಿದೆಸ್. ಸೊ ಅದೇ ನೆಗೆಟಿವ್ ಹೇಳೋಕ್ಕೆ ಅಷ್ಟೇನೂ ಅನುಕೂಲವಾಗಿಲ್ಲ. ಅಮರಿ ಬೆನ್ರಿಜಾ ಅರಿಮಸೇನ್. ಇನ್ನೊಂದು ಚೂರು ಅನುಕೂಲವಾಗಿಲ್ಲ. ಝೆನ್ ಬೆನ್ರಿಜಾ ಅರಿಮಸೇನ್. ಸೊ ಹೊಗಳೋದು, ಪಾಸಿಟಿವ್ ಹೊಗಳ್ತೀವಿ, ನೆಗೆಟಿವ್ ಹೋಗ್ತೀವಿ, ಈ ಥರ ಇದೆ ಅಂತ. ಓಕೆನಾ? ಸೊ ಇದು ಯಾವುದು ನಮ್ಮ ನಾಡ್ಜೆಕ್ಟಿವ್ ಬಗ್ಗೆ. ಈಗ ಈ ಅಡ್ಜೆಕ್ಟಿವ್ ಬಗ್ಗೆ ನೋಡೋಣ. ಇದು ನಮ್ಮದು ಈ ಅಡ್ಜೆಕ್ಟಿವ್. ಯಾವ್ದು ತೊಗೊಂಡಿದ್ದೀನಿ ನಾನು? ಎತ್ತರವಾಗಿದೆ ಅನ್ನೋ ತೊಗೊಂಡಿದ್ದೀನಿ. ಎತ್ತರವಾಗಿದೆ ಜಪಿಸಿ ತಕಾಯಿದೆಸ್ ಅಂತೀವಿ. ಅದನ್ನು ಏನಂತೀವಿ ನಾವು ಕನ್ನಡದಲ್ಲಿ? ಸ್ವಲ್ಪ ಎತ್ತರವಾಗಿದೆ. ಸ್ವಲ್ಪಕ್ಕೆ ಜಪನಿಸೋದು ಸುಕೋಶಿ ಅಂತೀವಿ. ಸೊ ಸುಕೋಶಿ ತಕಾಯಿದೆಸ್, ಸ್ವಲ್ಪ ಎತ್ತರವಾಗಿದೆ. ನೆಕ್ಸ್ಟು ಸರಿ, ಇಲ್ಲಿ ಬೆನ್ರಿ ಅಂತ ಆಗಿದೆ. ಇದು ಒಂದು ನಿಮಿಷ ಸರಿ ಮಾಡ್ಬಿಡ್ತೀನಿ. ತಕಾಯಿಸ್. ಹಾಂ, ಇದು ಕನ್ನಡದಲ್ಲಿ ಬರಬೇಕಲ್ವ? ತುಂಬ ಅನ್ಕೊಂಡಿದ್ದು. ತುಂಬ ಎತ್ತರವಾಗಿದೆ ಜಪನಿಸಿ ಅಂತೀವಿ. ತುಂಬಾಗೆ ತೊತೆಮೋ ಎತ್ತರವಾಗಿದೆ ತಕಾಯಿದೆಸ್. ತೊತೆಮೋ ತಕಾಯಿದೆಸ್. ಈಗ ನೆಗೆಟಿವ್ ಡೈರೆಕ್ಷನ್ ಬರೋಣ. ಏನಿದೆ? ಅಷ್ಟೇನು ಎತ್ತರವಾಗಿಲ್ಲ. ಅಷ್ಟೇನಕ್ಕೆ ಕನ್ನಡದಲ್ಲಿ ಅಮರಿ. ಸೊ ತಕಾಯಿ ಇದ್ದಿದ್ದು ಈ ತೆಗ್ದ್ಬಿಟ್ಟು ಕುನಾಯಿ ಹಾಕಬೇಕು ಸೌಂಡು. ಅಮರಿ ತಕ ಕುನಾಯಿದೆಸ್. ಸೊ ಇನ್ನೂ ಕೆಟ್ಟನಾಗಿ ಹೇಳೋದು ಅಂದರೆ ಇನ್ನು ಚೂರು ಚೆನ್ನಾಗಿಲ್ಲ. ಝೆನ್ಝೆನ್. ಎಸ್, ಇದು ಈ ಮ್ಯಾಪ್ ತಲೆಯಲ್ಲಿದ್ದರೆ ಭಾಳ ಈಸಿಯಾಗಿ ಒಂದು ವಸ್ತು ಬಗ್ಗೆ ವರ್ಣಿಸ್ಬೋದು. ಸೊ ಈಗ ಅಕ್ಕಪಕ್ಕ ಹಾಕ್ತೀನಿ. ನಾಡ್ಜೆಕ್ಟಿವ್, ಈ ಅಡ್ಜೆಕ್ಟಿವ್. ಇದು ನಮ್ಮದು ನಾಡ್ಜೆಕ್ಟಿವು ಅಲ್ಲ, ಇದು ನಮ್ಮ ನಾಡ್ಜೆಕ್ಟಿವು, ಇದು ನಮ್ಮ ಈ ಅಡ್ಜೆಕ್ಟಿವ್. ಓಕೆ, ಒಂದ್ಸಲಿ ಓದಿ ನೀವು. ಇಲ್ಲಿಂದ ಬನ್ನಿ. ಅನುಕೂಲವಾಗಿದೆ ಏನಂತೀವಿ? ಬೆನ್ರಿದೆಸ್ ಅಂತೀವಿ. ಸೊ ಮೇಲೆ ಹೋಗೋಣ, ಪಾಸಿಟಿವ್ ಅಲ್ಲಿ. ಬೆನ್ರಿದೆಸ್. ಹಾಂ, ಸುಕೋಶಿ ಬೆನ್ರಿದೆಸ್. ಸುಕೋಶಿ ಬೆನ್ರಿದೆಸ್, ಸ್ವಲ್ಪ ಅನುಕೂಲವಾಗಿದೆ. ಹಾಂ, ತೊತೆಮೋ ಬೆನ್ರಿದೆಸ್. ಅಂದರೆ ತುಂಬಾ ಅನುಕೂಲವಾಗಿದೆ. ಈಗ ನೆಗೆಟಿವ್ ಅಲ್ಲಿ ಹೇಳೋಣ ಬನ್ನಿ. ಅಮಾರಿ ಬೆನ್ರಿಜಾ ಅರಿಮಸೇನ್. ಬೆನ್ರಿಜಾ ಅರಿಮಸೇನ್, ಅಷ್ಟೇನೂ ಅನುಕೂಲವಾಗಿಲ್ಲ. ನೆಕ್ಸ್ಟ್ ಜನ್ ಬೆನ್ರಿಜಾ ಅರಿಮಸೇನ್. ಎಸ್, ಚೂರು ಅನುಕೂಲವಾಗಿಲ್ಲ. ಎಸ್, ಈಗ ಇದು ನಾಡ್ಜೆಕ್ಟಿವ್ ಆಯಿತು. ಈ ಅಡ್ಜೆಕ್ಟಿವ್ ಸ್ವಲ್ಪ ಡಿಫ್ರೆಂಟ್ ಆಗಿ ಹೇಳ್ತೀವಿ. ಅದು ಹೆಂಗೆ ಏನು ಅಂತ ನೋಡೋಣ. ಹಾಂ, ತಕಾಯಿದೆಸ್. ಈಗ ಬಳಸಿ ಪಾಸಿಟಿವ್ ಸೈಡಲ್ಲಿ. ಸುಕೋಶಿ ತಕಾಯಿದೆಸ್. ಹಾಂ, ಅಂದರೆ ಸ್ವಲ್ಪ ಎತ್ತರವಾಗಿದೆ. ಹಾಂ, ತೊತೆಮೋ ತಕಾಯಿದೆಸ್. ತುಂಬ ಎತ್ತರವಾಗಿದೆ. ಈಗ ನೆಗೆಟಿವ್ ಹೇಳೋಣ ಬನ್ನಿ. ಅದನ್ನೇ ಅಮಾರಿ ತಕ ಕುನೈದೆಸ್. ಎಸ್, ಅಮಾರಿ ತಕ ಕುನಾಯಿದೆಸ್. ಅಷ್ಟೇ ಎತ್ತರವಿಲ್ಲ. ತಕಾಯಿ ಜಾ ಅರಿಮಸೇನ್ ಅಲ್ಲ, ಇಲ್ಲಿ ತಕ ಕುನಾಯಿದೆಸ್. ಯಾಕಂದರೆ ಇದು ಈ ಅಡ್ಜೆಕ್ಟಿವ್. ನೆಕ್ಸ್ಟ್ ಜನ್ ತಕ ಕುನೈದೆಸ್. ಹಾಂ, ಚೂರು ಎತ್ತರವಾಗಿಲ್ಲ. ಏನೋ ಸಣ್ಣಕ್ಕಿದೆ ಅನ್ಸುತ್ತೆ. ಎಸ್, ಇದು ರೂಲ್ಸು. ನಾಡ್ಜೆಕ್ಟಿವು, ಈ ಅಡ್ಜೆಕ್ಟಿವ್. ಓಕೆ, ಇದಾಯಿತು. ಸೀದಾ ಅಲ್ಲಿಗೆ ಹೋಗೋಣ. ಹಾಂ, ನೆಕ್ಸ್ಟ್ ಗೆಂಕಿ ದೆಸ್. ಹಾಂ, ಗೆಂಕಿ ಜಾ ಅರಿಮಸೇನ್. ಹಾಂ. ಸೊ ನಾವು ಕೇಳ್ತೀವಲ್ಲ, ಗೆಂಕಿ ದೆಸ್ಕಾ, ಚೆನ್ನಾಗಿದ್ದೀರಾ? ಹಾಂ, ಚೆನ್ನಾಗಿಲ್ಲ. ಗೆಂಕಿ ಜಾ ಅರಿಮಸೇನ್, ಆರಾಮಿದ್ದೀರಾ? ಅಷ್ಟೇನು ಆರಾಮಿಲ್ಲ. ಗೆಂಕಿ ಜಾ ಅರಿಮಸೇನ್. ನೆಕ್ಸ್ಟ್ ನಿಗಿಯಾಕ ದೆಸ್. ಹಾಂ, ನಿಗಿಯಾಕ ಜಾ ಅರಿಮಸೇನ್. ಅಂದರೆ ನಿಗಿಯಾಕ ಅಂದರೆ ಲೀವ್ಲಿ ಆಗಿದೆ, ಇದು ಲೀವ್ಲಿ ಆಗಿಲ್ಲ. ಹಾಂ, ಅಂದರೆ ಯಾವ್ದ್ರ ಬಗ್ಗೆ ಮಾತಾಡಿದರೆ ನಂಗೆ ಅನಿಸ್ತಾಗೆ ಜಾಗದ ಬಗ್ಗೆ ಅನಿಸುತ್ತೆ. ನೋಡೋಣ ಅದೇನು ಅಂತ. ನೆಕ್ಸ್ಟ್ ಬರೀ ರೂಲ್ಸ್ ಫಾಲೋ ಮಾಡ್ತಿದ್ದೀರಾ. ನೆಕ್ಸ್ಟ್ ಇದು ಹಾಂ, ಹೇಳಿ. ಇದು ಫಸ್ಟ್ ಒನ್, ಅದು ಕಿರೈ ಅಂತ ಇದೆಲ್ಲ ಸಿನ್ಸಿ, ಅದು ಅಲ್ಲಿ ಜಾ ಅರಿಮಸೇನ್ ಅಂತ ಹೇಳಿದೀವಿ. ಇದು ಕಿರೈ.
ಈ ಬಂದ್ರು ಜಾರಿಮಸಿನ್ ಯೂಸ್ ಮಾಡ್ಬೋದಾ? ನೀವು ಕೇಳಿಲ್ವ, ನಾನು ಫಸ್ಟಿಗೆ ಎಕ್ಸ್ಪ್ಲೇನ್ ಮಾಡಿದೆ, ಈ ಪ್ರಶ್ನೆ ಕೇಳಿದ್ರು ನಮ್ಮ ಇವರು ಚೈತ್ರ ಸರ್. ಅದು ಎಕ್ಸ್ಪ್ಲನೇಷನ್ ಕೊಟ್ಟೆ. ಹಾಂ, ಇಲ್ಲಿ ನೋಡ್ರಿ ಇಲ್ಲಿದೆ. ಇಲ್ಲಿದೆ ನೋಡಿ, ಹೇಳ ಇನ್ನೊಂದ್ಸಲಿ. ಯಾವ್ದೇ ಸೆನ್ಸ್ ಇದರಲ್ಲಿ? 3ನೇದು 4ನೇದು? ಇದೆ ನೋಡಿ, ಇನ್ನೊಂದ್ಸಲಿ ಹೇಳ್ತೀನಿ. ಇಲ್ಲಿದೆ ನೋಡಿ, 3ನೇದು. ಸೇಮ್ ಪ್ರಶ್ನೆ ಅವ್ರು ಕೇಳಿದ್ರು, ಎಕ್ಸ್ಪ್ಲನೇಷನ್ ಮಾಡಿದೆ. ಇನ್ನೊಂದ್ಸಲ ಹೇಳ. ಇಲ್ಲ ಬಿಡಿ, ರೆಕಾರ್ಡಿಂಗ್ ನೋಡ್ತೀನಿ ಬಿಡಿ. ಹಾಂ, ಓಕೆ. ಇಲ್ಲ ಕೊನೆಗೆ ಇಲ್ಲ ಹೇಳ್ತೀನಿ, ರೆಕಾರ್ಡಿಂಗ್ ನೋಡ್ತೀನಿ ಬಿಡಿ ಸೆನ್ಸ್. ಇಲ್ಲ ಕೊನೆಗೆ ಹೇಳ್ತೀನಿ. ಹಾಂ ಓಕೆ. ಹಾಂ, ಓಕೆ. ನೆಕ್ಸ್ಟ್ ಇದನ್ನ ಯಾರು ಕಲೆ ಸರ್. ಹಾಂ, ತಕಾಯಿ ದೇಸ್. ಹಾಂ, ತಕಕುನಾಯಿ ದೇಸ್. ಹಾಂ. ತಕಾಯಿ ಅಂದ್ರೆ ಎತ್ತರವಾಗಿದೆ, ಎತ್ತರವಾಗಿಲ್ಲ. ಎಸ್. ಇದು ಕುನಾಯ್ ಹಾಕಬೇಕು, ಜಾರಿ ಮಸನ್ ಹಾಕ್ಬಾರ್ದು, ಯಾಕಂದ್ರೆ ಇದು ಎಡ್ಜೆಕ್ಟಿವ್. ಈ ಅಡ್ಜೆಕ್ಟಿವ್. ನೆಕ್ಸ್ಟ್ ಓಯಿಶಿ ದೇಸ್. ಎಸ್, ಓಯಿಶಿ ದೇಸ್. ಓಯಿಶಿ ಕುನಾಯಿ ದೇಸ್. ಹಾಂ, ಓಯಿಶ್ ಕುನಾಯ್ ದೇಸ್. ಸ್ವೀಟ್ ಆಗಿದೆ, ಸ್ವೀಟ್ ಆಗಿಲ್ಲ. ಸ್ವೀಟ್ ಅಲ್ಲ, ರುಚಿಯಾಗಿದೆ, ರುಚಿಯಾಗಿಲ್ಲ. ಹಾಂ, ಈ ದೇಸ್. ಹಾಂ, ಯೋಕುನಾಯಿ ದೇಸ್. ಯೋಕುನಾಯ್ ಅಲ್ಲ, ಯೋಕುನಾಯ್ ದೇಸ್. ಯೋಕುನಾಯಿ ದೇಸ್. ಎಸ್, ಚೆನ್ನಾಗಿದೆ. ಈ ದೇಸ್ ಅಂದ್ರೆ ಒಳ್ಳೆ ಅಂತ. ಅಂದರೆ ಈ ದೇಸ್ ಅಂದರೆ ಇದು ಭಾಳಷ್ಟು ಮೀನಿಂಗ್ ಇದೆ. ಒಂದು ತಗೋಣ, ಚೆನ್ನಾಗಿದೆ ಅಂತ. ಚೆನ್ನಾಗಿದೆ, ಚೆನ್ನಾಗಿಲ್ಲ. ಅದು ಕಾಂಟೆಕ್ಸ್ಟ್ ನೋಡಿ ಯಾವ ಮೀನಿಂಗ್ ಅಂತ ನೋಡೋಣ ಆಮೇಲೆ. ನೆಕ್ಸ್ಟ್ ಹಾಯ್ ರಘು ಸರ್. ನರವ ಕಿರೈನ ಮಚಿದೆಸ್. ನರವ ಕಿರೈನ ಮಚಿದೆಸ್. ಓಕೆ. ನರ ಬ್ಯೂಟಿಫುಲ್ ಸಿಟಿ. ಸುಂದರವಾದ ಸಿಟಿ. ಎಸ್. ನೆಕ್ಸ್ಟ್ ನರವ ಶಿಜೋಕಾನ. ಓಕೆ. ಶಿಜೋಕಾನ. ನೀವು ಯಾವ ಊರ ಹೆಸರು ಹೇಳ್ತಿದ್ದೀರಾ? ಶಿಜೋಕಾ ಅನ್ನೋದು ಶಿಜುಕಾ. ಶಿಜುಕಾ ಕೊಯ್ಟ್ ಅಂತ. ಅದೇನಂತ ಬನ್ನಿ. ಏನೋ ಅದೇನೋ ನರವ ಶಿಜುಕಾ. ನರವ ಶಿಜುಕನ ಮಚಿದೆಸ್. ಎಸ್. ಅಂದರೆ ಇದು ನರ ಅನ್ನೋ ಜಾಗ, ನರ ಇದು ನಿಶಬ್ದವಾದ ಊರು. ಹೋಗಿದ್ದೀರಾ ನರಕ್ಕೆ? ಹೋಗಿದ್ದೀರಾ ನರಕ್ಕೆ? ಸೂಪರ್ ಜಾಗ ಅದು. ನರವ ಫುರುಯಿ ಮಚಿದೆಸ್. ಫುರುಯಿ ಅಂದ್ರೆ ಹಳೇದು. ಇದು ಯಾವಾಗ 1000 ವರ್ಷದ ಹಿಂದೆ ಕಟ್ಟಿದ ಸಿಟಿ ಇದು, ಊರು. ನೆಕ್ಸ್ಟ್ ನರವ ಈ ಮಚಿದೆಸ್. ನರವ ಈ ಒಳ್ಳೆ ಸಿಟಿನ? ಒಳ್ಳೆ ಸಿಟಿ, ಚೆನ್ನಾಗಿರೋ ಸಿಟಿ, ಒಳ್ಳೆ ಸಿಟಿ. ನರವ ದೊನ್ನನ ಮಚಿದೆಸ್ಕ. ದೊನ್ನನ ಅಲ್ಲ, ದೊನ್ನ ಮಚಿದೆಸ್ಕ. ನಾವು ಬಂದ್ಬಿಟ್ಟಿದೆ ಆಗ್ಲೇ. ಓಕೆ. ನರವ ದೊನ್ನ ಮಚಿದೆಸ್ಕ. ನರ ಯಾವ ಥರ ಸಿಟಿ? ಯಾವ ಥರ ಸಿಟಿ ಇಲ್ಲ ಅಂದರೆ ಎಂಥ ಸಿಟಿ, ಯಾವ ಥರ, ಎಂಥ ಸಿಟಿ, ಎಂಥ ಊರು. ಓಕೆನಾ? ಓಕೆ. ನೆಕ್ಸ್ಟ್ ಇನ್ನೂ ಟೈಮಿಲ್ಲ. ಇದನ್ನು ಹರ್ಷಿತಾ ಸರ್. ಹಾಯ್ ಸೆನ್ಸೆ. ಮೇರಾ ಸಾನ್ವಾ ಶಿನ್ಸೆಟ್ಸು ದೆಸ್. ಚಿತ್ರ ನೋಡಿ ಏನು ಮಾಡ್ತಾ ಇದ್ದೆ ನಾನು. ಮೇರಾ ಸಾನ್ವಾ ಶಿನ್ಸೆಟ್ಸು. ಯಾರೋ ಅಜ್ಜಿ ಇದ್ದಾರೆ. ಯಾವುದೋ ವೇಟಿಂಗ್ ರೂಮು, ಆಸ್ಪತ್ರೆ ಅನ್ಕೊಳ್ಳಿ. ಜಾಗ ಬಿಡ್ತಿದ್ದಾರೆ, ಜಾಗ ಬಿಟ್ಕೊಡ್ತಿದ್ದಾರೆ. ಸೊ ಅಜ್ಜಿ ಅನ್ಕೊತಾ ಇದೆ ಅವ್ರ ಬಗ್ಗೆ ಭಾಳ ಒಳ್ಳೇನು ಅಂತ. ಮೇರಾ ಸಾನ್ವಾ ಶಿನ್ಸೆಟ್ಸು ದೆಸ್. ನೆಗೆಟಿವ್ ಹೇಳಿ ಹೇಳ್ತೀರಾ? ಅವ್ನ ಅಲ್ಲೇ ಕೂತಿದ್ದೀನಿ ಅನ್ಕೊಳ್ಳಿ, ಹೇಳಿಲ್ಲ. ಶಿನ್ಸೆಟ್ಸು ದೆಸ್ ಇದಕ್ಕೆ ನೆಗೆಟಿವ್.
ಸೆಟ್ಸು ಜಾ ಅರಿಮಸೆನ್. ಎಸ್. ಏನಂತೆ? ಮೇರಾ ಸಾನ್ವಾ ಶಿನ್ಸೆಟ್ಸು ಜಾ ಅರಿಮಸೆನ್. ಎಸ್. ಮಿರಾಸಾನ್ ವಾ ಶಿನ್ಸೆಟ್ಸು ಜಾ ಅರಿಮಸೆನ್. ಅವರು ಒಳ್ಳೆಯರಲ್ಲ, ಚೂರು ಒಳ್ಳೆಯರಲ್ಲ. ಹೆಂಗೆ ಹೇಳ್ತೀರಾ? ಚೂ ಝೆನ್ಝೆನ್. ಎಸ್. ಝೆನ್ಝೆನ್ ಮುಗಿಸಿ. ಏನೋ ಹೇಳಿದ್ರಲ್ಲ. ಝೆನ್ಝೆನ್ ಶಿನ್ಸೆಟ್ಸು ಜಾ ಅರಿಮಸೆನ್. ಅಷ್ಟೇ, ಫಿನಿಶ್. ನೆಕ್ಸ್ಟ್ ಒಂದೇದು ಇದು ನೋಡಿ, ಸಂತೋಷು ಸಾನು. ಸಂತೋಷು ಸಾನ್ ಭಾಳ ಎನರ್ಜೆಟಿಕ್ ಸ್ಟ್ರಾಂಗ್. ಆಗಿದ್ದಾರೆ. ಸ್ಟ್ರಾಂಗ್ ಎನರ್ಜೆಟಿಕ್ ಆಗಿದ್ದಾರೆ. ಬಣ್ಣಿಸ್ಬೇಕು ಇವ್ರನ್ನ. ಹಾಂ, ಆರಾಮಾಗಿದ್ದಾರೆ. ಸೊ ದಿಂಕಿದೆಸ್. ದೆಂಕಿದೆಸ್. ಹಾಂ, ಸಂತೋಷು ಸಾನ್ವಾ ದೆಂಕಿದೆಸ್. ಗೆಂಕಿದೆಸ್. ಈಗ ಇವಳು ಕರೀನಾ ಸಾನ್. ಕರೀನಾ ಸಾನ್. ಕರೀನಾ ಸಾನ್ವಾ ಫುಲ್ ಏನೋ ಮಿಂಚ್ತಿದಾರಾ, ಬ್ಯೂಟಿಫುಲ್ ಆಗಿದಾರಾ? ಎಸ್, ಬ್ಯೂಟಿಫುಲ್ ಆಗಿದ್ದಾರೆ. ಹಾಂ, ಏನಂತಾರೆ ಅದಕ್ಕೆ ಕಿರೆ. ಕಿರೆ. ಕರೀನಾ ಸಾನ್ವಾ ಕಿರೇದೆಸ್. ಎಸ್, ಕಿರೆ ಇದೆಸ್. ಸೊ ಹುಡುಗಿ ಬಗ್ಗೆ ಮಾತಾಡಿದ್ವಿ. ಫುಜಿ ಸಾನ್ ಫುಜಿ ಸಾನ್. ಎತ್ತರವಾಗಿರೋದು. ಎಸ್. ತಕಾಯಿ. ಎಸ್, ಹೇಳಿ. ಫುಜಿ ಸಾನ್ವಾ ತಕಾಯಿದೆಸ್. ಎಸ್, ಫುಜಿ ಸಾನ್ವಾ ತಕಾಯಿದೆಸ್. ಇದು ಎತ್ತರವಾಗಿದೆ. ಈಗ ಅಷ್ಟೇನು ಎತ್ತರವಾಗಿಲ್ಲ. ಅಷ್ಟೇನು ಎತ್ತರವಾಗಿಲ್ಲ. ಯಾವ್ದು ಹಾಕ್ತೀರಾ? ಅಮಾರಿ. ಅಮಾರಿ ಹಾಕ್ತೀರಾ, ಝೆನ್ಝೆನ್ ಹಾಕ್ತೀರಾ? ಅಮಾರಿ. ಎಸ್. ಝೆನ್ಝೆನ್ ಅಂದ್ರೆ ಚೂರು. ಚೂರು. ಅಮಾರಿ. ಓಕೆ. ಫುಜಿ ಸಾನ್ವಾ ಅಮಾರಿ ಹಾಂ, ತಕಾಯಿದೆಸ್. ಅಷ್ಟೇನು ಎತ್ತರವಾಗಿದೆ ಅಂತೀರಾ? ಅಷ್ಟೇನು ಎತ್ತರವಾಗಿಲ್ಲ. ನೆಗೆಟಿವ್ ಬರಬೇಕಲ್ವಾ? ಜಾ ಅರಿಮಸೆನ್. ಇಲ್ಲಿ ನೋಡಿ, ಜಾರಿ ಮೆಸನ್ ಬರಲ್ಲ. ಇದು ಯಾಕಂದರೆ ಇದು ಈ ಅಡ್ಜೆಕ್ಟಿವ್ ಹೇಳುತ್ತೆ ಈ ತಗಿ ಕುನಾಯಿ ಹಾಕು ಅಂತ. ಈ ಅಡ್ಜೆಕ್ಟಿವ್ ಇದೆನಾ? ತಕಾಯಿ ಅಲ್ವಾ? ತಕಾಯಿ. ತಕಾಯಿದೆಸ್ ಅಂತೀವಲ್ಲ, ತಕಾಯಿದೆಸ್. ಇದು ಈ ಅಡ್ಜೆಕ್ಟಿವ್ ಇದಿದೆ ನೋಡಿ, ಇದಲ್ಲ. ಸೊ ಅಲ್ಲ, ನೀವು ಆಕ್ಚುಲಿ ಇದು ಈ ಅಡ್ಜೆಕ್ಟಿವ್ ಇದಾದ್ಮೇಲೆ ಕಾಂಜಿ ಆದ್ಮೇಲೆ ಬಂದ್ರೆ ಮಾತ್ರ ಐಡೆಂಟಿಫೈ ಮಾಡ್ಬೇಕಂತಲ್ವಾ ಹೇಳಿದ್ದು? ಇದು ಕಾಂಜಿಯಲ್ಲಿ ಬರ್ದಿಲ್ಲ. ಕಾಂಜಿಯಲ್ಲಿ ನೋಡ್ತಾರೆ ಹೆಂಗಿದೆ ಅಂತ. ಬರುತ್ತಾ ಕಾಂಜಿಯಲ್ಲಿ? ಕಾಂಜಿ ಬರುತ್ತೆ. ನೋಡಿ ಹೆಂಗಿದೆ ಅಂತ ಬರ್ತೀನಿ. ತ ಕಾ ಇ ಹಿಂಗಿದೆ ನೋಡಿ ಕಾಂಜಿ. ಓಕೆ. ಈಗ ನೋಡಿ, ಈ ಅಂತ ಬಂದರೆ ಮುಗೀತು. ಏನದು? ಈ ಅಡ್ಜೆಕ್ಟಿವ್ ಅಂತ. ಸೊ ಅದೊಂದು ಎಕ್ಸೆಪ್ಷನ್, ಕಿರೆ ಅನ್ನೋದು. ಕಿರೆ ಅನ್ನೋದು ಮಾತ್ರ ಅದೊಂದು ಎಕ್ಸೆಪ್ಷನ್ ಅಷ್ಟೇ. ಹಾಂ, ಓಕೆ. ಸೊ ನೆಗೆಟಿವ್ ಸೊ ಫುಜಿ ಸಾನ್ವಾ ಅಮಾರಿ ತಕಾ ಕುನಾಯಿದೆಸ್. ಎಸ್, ಅಮಾರಿ ತಕಾ ಕುನಾಯಿದೆಸ್. ಅಮಾರಿ ತಕಾ ಕುನಾಯಿದೆಸ್. ಎಸ್, ಅದೇ ಸ್ವಲ್ಪ ಟೈಮ್ ಬೇಕಷ್ಟೇ ಅದು ಅಭ್ಯಾಸ ಆಗೋಕ್ಕೆ. ನೆಕ್ಸ್ಟ್ ಸಮೂಹಿನ ಅಲ್ಲ, ಹಾಟ್ಗೆ ಏನಂತಾರೆ? ಸೆಕೆ. ಸೆಕೆಗೆ ಅತ್ಸುಯಿ. ಹಾಂ, ಸೊ ಇದು ಈ ಅಡ್ಜೆಕ್ಟಿವ್. ಅತ್ಸುಯಿ. ಹಾಲ ಅತ್ಸುಯಿದೆಸ್. ಅತ್ಸುಯಿ. ಹಾಂ, ಈ ಅಡ್ಜೆಕ್ಟಿವ್ ಅತ್ಸುಯಿದೆಸ್. ಹಾಂ, ಗತ್ಸು 8 ಗಂಟೆ. 8 ಗಂಟೆ ಅಲ್ಲ, 8ನೇ ತಿಂಗಳು. ಹಚಿಗಾತ್ಸು. ಜೂನ್ ಜುಲೈ ಯಾವುದಪ್ಪ? ಏನಿರಬೇಕಿದು? ಹಚಿಗಾತ್ಸುವಾನು. ವಾ. ಹಚಿಗಾತ್ಸುವಾ. ಹೇಳಿ. ಹತ್ಸುಯಿದೆಸ್. ಹಾಲ ಅತ್ಸುಯಿ. ಅತ್ಸುಯಿದೆಸ್. ಎಸ್, ಅತ್ಸುಯಿದೆಸ್. ಹಚ್ಚಿಗತ್ಸುವ ಅತ್ಸುಯಿದೆಸ್. 8ನೇ ತಿಂಗಳು, ಬಿಸಿಲು, ಬೇಸಿಗೆ.
ಬೇಸಿಗೆ ಸೆಕೆ ಎಲ್ಲ ಬರ್ತದೆ. ಎಸ್, ಇದಾಯಿತು. ನೆಕ್ಸ್ಟು ಸೆನ್ಸಲ್ಲಿ ಹಚ್ಚಿಗಚ್ಚುನಿ ಬರಲ್ಲ ಸರ್. ನೀ ಅಂದ್ರೆ ಅದು ನಾರ್ಮಲಿ ಟೈಮಿಗೆ ಆ ಥರದಕ್ಕೆಲ್ಲ ಆ್ಯಡ್ ಮಾಡ್ತೀವಿ. ಅಂದ್ರೆ ಅಬ್ಜೆಕ್ಟ್ ಮಾರ್ಕರ್ ಪಾರ್ಟಿಕಲ್ ಆಗಿರೋದ್ರಿಂದ ವಾ ಯೂಸ್ ಮಾಡ್ತೀವಿ. ಓಕೆ, ನೀ ಆದಮೇಲೆ ವರ್ಬ್ ಬರಬೇಕಾಗುತ್ತೆ. ಓಕೆ. ಈ ಟೈಮು ನಾನು ಹೇಳಿದಲ್ಲ, ಟೈಮುನಿ ಶಿಮಸ್. ಹಚ್ಚಿಗಾತ್ಸನಿ ಏನು ಮಾಡ್ತೀರಾ? ಹಚ್ಚಿಗಾತ್ಸನಿ ಇಕಿಮಸ್, ಹಂಗೆ. ಸೊ ನಾವು ಇದ್ರ ಬಗ್ಗೆ ಮಾತಾಡ್ತಿದ್ದೇವೋ ಅದಕ್ಕೆ ವಾ ಬರುತ್ತೆ. ಇದ್ರ ಬಗ್ಗೆ ಮಾತಾಡ್ತಿದ್ದೀವಲ್ಲ, ಡ್ಯಾಶ್ ವಾ ಡ್ಯಾಶ್ ದೆಸ್, ಹಚ್ಚಿಗಾತ್ಸು ವಾ ಅತ್ಸು ಇದೆಸ್. ಸೊ ಇದ್ರ ಬಗ್ಗೆ ಮಾತಾಡ್ತಿದ್ದೀವಿ, ವಾ ಅಂತ ಬಂತು, ಬಣ್ಣಿಸ್ತೀವಿ, ಅಡ್ಜೆಕ್ಟಿವು ಅಷ್ಟೇ, ಅತ್ಸು ಇದೆಸ್. ಓಕೆನಾ? ಹಾಂ ಸರ್. ಅರ್ಥ ಆಯಿತು. ಓಕೆ, ನೆಕ್ಸ್ಟ್ ಇದೊಂದು ಮಾಡೋಣ. ಯಶ್, ಯಾರಿಗೆ ಸಿಕ್ಕಿಲ್ಲ ಟರ್ನು? ಇವರು ಸುಮನ್ ಸರ್. ಪೇಷನ್ಸ್. ಯಮ್ದಾಸಾನ್ ಗೆನ್ಕಿ. ಈಗ ಹೇಳ್ಬೇಕು ಇವ್ರ ಬಗ್ಗೆ. ಯಮ್ದಾಸಾನ್ ವಾ ಗೆನ್ಕಿ ಜಾ ಅರಿಮಸೇನ್. ಓ, ಯಮ್ದಾಸಾನ್ ಎನರ್ಜೆಟಿಕ್ ಆಗಿಲ್ಲ, ಇಲ್ಲ, ಆರಾಮಾಗಿಲ್ಲ. ಆರಾಮಾಗಿಲ್ಲ. ಓಕೆ. ಹಾಂ, कोनो जितेन शाह. ಎಸ್, ಸಾರಿ, ಎಸ್, ಜಿತೇನ್ ಶಾ. ಒಂದು ನಿಮಿಷ ಸರ್, ಇದು ಕ್ಲೋಸ್ ಆಯ್ತು. ಸರ್. कोनो जितेन शाह वा. ಫಸ್ಟ್ ನೋಡಿ, ಇದು ನೌನ್ ಕೊಟ್ಟಿದ್ದಾರೆ, ಅಡ್ಜೆಕ್ಟಿವ್ ಕೊಟ್ಟಿದ್ದಾರೆ. ಏನಂತೆ? ಈ ಸೈಕಲ್ ಹೊಸದಲ್ಲ, ಹಳೇದು. ಹೊಸದಲ್ಲ. ಎಸ್, ಕೊನೋ ಜಿತೇನ್ ಶಾ ವಾ ಅತರಾಶಿ ಕುನಾಯ್ ದೆಸ್. ಸೂಪರ್. ನೆಕ್ಸ್ಟ್, ಈಸನ್ ಇಮಾ. ಏನು? ಈಸಾನು ಇಮಾ. ನೋಡಿ, ಇಮಾನೋ ಹಿಮಾನೋ ಎರಡು ವರ್ಡ್ ಇದೆ ಅಲ್ವಾ? ಹಿಮಾ ಫ್ರೀ. ಹಿಮ ಅಲ್ಲ, ನಂಗೆ ಹಿಮ ಕೇಳಿಸ್ತು ಈಗ ಅಂತ ಕೇಳಿಸ್ತು, ಯಾಕಂದ್ರೆ ಎರಡು ವರ್ಡು ಇದೆ. ಇದು ಈಸಾನ್ ಅಂತ ಅವ್ರ ಬಗ್ಗೆ ಹೇಳ್ತಿದ್ವಿ. ಜಾ ಅರಿಮಸೇನ್. ಎಸ್, ಈಸಾನ್ ವಾ ಹಿಮಜಾ ಅರಿಮಸೇನ್, ಇವರು ಫ್ರೀ ಇಲ್ಲ. ನೆಕ್ಸ್ಟ್, ವಾನ್ಸಾನ್ ನೋ ಏಯ ಕಿರೈ. ಸೆಂಟೆನ್ಸ್ ಮಾಡಿ. ವಾನ್ಸಾನ್ ನೋ ಏಯ ವಾ ಕಿರೈ ಜಾ ಅರಿಮಸೇನ್. ಕಿರೇಜಾ ಅರಿಮಸೇನ್. ಏನಂತೆ? ವಾನ್ಸಾನ್ನ ಮನೆ ಬ್ಯೂಟಿಫುಲ್ ಆಗಿಲ್ಲ. ಮನೆ ಅಲ್ಲ ಇದು, ಹೇ ಅಂದರೆ ರೂಮು. ಸೊ ರೂಮ್ ಬಗ್ಗೆ ಓಕೆ, ಬ್ಯೂಟಿಫುಲ್ ಆಗಿಲ್ಲ ಅಂತ ಅನ್ಬೋದಿಲ್ಲ, ಸ್ವಚ್ಛವಾಗಿಲ್ಲ ಅಂತ ಅನ್ಬೋದು. ಸ್ವಚ್ಛ ನಾನು ಹೇಳೋದಾದ್ರೆ, ಕ್ಲೀನ್ ಇಲ್ಲ. ಹೇಯ ಎಲ್ಲ ಚಿದ್ರಿಸ್ಕೊಂಡ್ಬಿಟ್ಟೆ, ಎಲ್ಲ ಚಿದ್ರಬಿಟ್ಟಿದೆ, ಎಲ್ಲ ಬುಕ್ಕೆಲ್ಲ ಹರಡ್ಕೊಂಡ್ಬಿಟ್ಟಿದ್ದಾನೆ. ನೆಕ್ಸ್ಟ್, ಮೀರಾಸ್ತಾನ್ ಇಸೋಗಶಿ. ಮೀರಾಸಾನ್ ವಾ ಇಸೋಗಶಿ ಜಾ ಅರಿಮಸೇನ್. ಜಾ ಅರಿಮಸೇನ್ ಬರಲ್ಲ, ಯಾಕೆ ಅಂದರೆ ಸಾರಿ, ಇಲ್ಲಿ ತಪ್ಪಾಗಿ ಆಗುತ್ತೆ ಅಫ್ಕೋರ್ಸ್. ಮೀರಾಸಾನ್ ವಾ ಇಸೋಗಶಿ ಕುನಾಯ್ ದೆಸ್. ಎಸ್, ಇಸೋಗಶಿ ಕುನಾಯ್ ದೆಸ್. ಅವರಷ್ಟು ಬ್ಯುಸಿ ಇಲ್ಲ. ಬ್ಯುಸಿ ಇದ್ದಾರೆ ಅನ್ನಕ್ಕೆ ಇಸೋಗಶಿ ದೆಸ್. ತುಂಬ ಬ್ಯುಸಿ ಇದ್ದಾರೆ ಅನ್ನಕ್ಕೆ ತುಂಬಾ ಬ್ಯುಸಿ ಇದ್ದಾರೆ. ತೊತೆಮೋ ಇಸೋಗಶಿ ದೆಸ್. ಸ್ವಲ್ಪ ಬ್ಯುಸಿ ಇದ್ದಾರೆ ಅನ್ನಕ್ಕೆ ಸುಕೋಶಿ ಇಸೋಗಶಿ ದೆಸ್. ಎಸ್, ಚೂರು ಬ್ಯುಸಿ ಇಲ್ಲ ಅನ್ನಕ್ಕೆ ಝೆನ್ ಇಸೋಗಶಿ ದೆಸ್. ಎಸ್, ಝೆನ್ ಇಸೋಗಶಿ ಕುನಾಯ್ ದೆಸ್. ನೆಕ್ಸ್ಟ್, ಇಸೋಗಶಿ ಕುನಾಯ್ ದೆಸ್. ನಿಹೋಂಗೋ ಯಸಾಶಿ. ನಿಹೋಂಗೋ ವಾ ಯಸಾಶಿ ಕುನಾಯ್ ದೆಸ್. ಯಸಾಶಿ ಕುನಾಯ್ ದೆಸ್ ಅಂದರೆ ಜಪನೀಸ್ ಲ್ಯಾಂಗ್ವೇಜ್ ಈಸಿ ಇಲ್ಲ ಅದರ ಅರ್ಥ ಕಠಿಣ ಅಂತ. ಸೊ ಜಪನೀಸ್ ಹಂಗೆ ಹೇಳ್ಬೋದಾ? ಸರ್, ಹಿಂಗೆ ಹೇಳ್ಬೋದು. ಕಠಿಣ ಅನ್ನೋಕ್ಕೊಂದು ಅದಕ್ಕೆ ಅಂತ ಒಂದು ಪದನೇ ಇದೆ, ನೀನು ವೆಗಿಟಲ್ಲಿ ಹೇಳೋದೇ ಬೇಕಾಗಿಲ್ಲ.
ಪದ ಗೊತ್ತಾ? ಮುಜುಕಾಶಿ. ಮುಜುಗಶಿ ದೇಸ್. ಹಾಂ ಡಿಫಿಕಲ್ಟ್. ನೋಡಿ. ಸೊ ನಿಮ್ಮ ಇಷ್ಟ, ನಿಮ್ಮ ಚಾಯ್ಸ್, ಹೆಂಗಾದ್ರೂ ಹೇಳ್ಬೋದು. ಅದಕ್ಕೆ ಅಂತ ಒಂದು ವರ್ಡ್ ಇರುತ್ತೆ, ವರ್ಡ್ ಆದ್ರೆ ಹೇಳ್ಬೋದು, ಇಲ್ಲ ಇರೋ ವರ್ಡ್ನ ನೀವು ನೆಗೆಟಿವಲ್ ಆಗೋದ್ರೆ ಹೇಳ್ಬೋದು ಹಾ ಅಲ್ವಾ? ಸೊ ಅದೇ ಇದು ಇಲ್ಲಿ ವ್ಯತ್ಯಾಸ ಏನಂದರೆ ಅದೇ, ನಿಮಗೆ ಎಷ್ಟು ಪದ ಗೊತ್ತಿದೆ ಅಂತ. ಓಕೆ, ನೆಕ್ಸ್ಟ್ ಇದನ್ನು ಯಾರು ಮಾಡ್ತಾರೆ? ಓಕೆ ಓಕೆ, ಇವೆರಡು ಚೇತರ್ಸನ್. ಚೇತರ್ಸನ್. ಮಿರಾಸಾನ್ ಗೆಂಕಿ ಹಾಯ್. ಹಾಂ ಮಿರಾಸಾನ್ ವಾ ಗೆಂಕಿ desu ka? ಹಾಂ ಹಾಯ್ ಗೆಂಕಿ desu. ಹಾಂ ಮಿರಾಸಾನ್ ಆರಾಮಾಗಿದ್ದೀರಾ? ಹಾಂ ಆರಾಮಾಗಿದ್ದೀರಾ? ಹಾಂ ಅವರು ಆರಾಮಾಗಿದ್ದೀನಿ. ಹಾಂ ನೆಕ್ಸ್ಟ್. ನಿಹೋನ್ ನೋ ಕಮೆರಾ ತಕಾಯ್ ಹ್ಞೂ ಇಯೆ. ನಿಹೋನ್ ನೋ ಕಮೆರಾ ವಾ ತಕಾಯ್ desu ka? ಹ್ಞೂ ಇಯೆ ತಕಕು ನಾಯ್ desu. ಸೂಪರ್, ಬಂತು ಜಪನೀಸ್ ಥರ. ಹಾಂ ಅಂದರೆ ಜಪಾನ್ದು ಕ್ಯಾಮೆರಾ ಎಕ್ಸ್ಪೆನ್ಸಿವ್, ಜಾಸ್ತಿ ಪ್ರೈಸಾ? ಹಾಂ ಎಕ್ಸ್ಪೆನ್ಸಿವಾ, ದುಬಾರಿನಾ? ಇಲ್ಲ, ದುಬಾರಿ ಇಲ್ಲ, ದುಬಾರಿ ಜಾಸ್ತಿ ಇಲ್ಲ, ಇಲ್ಲ. ಜಾಸ್ತಿ. ಎಸ್, ಅದೇ ನೋಡಿ. ತಕಾಯಿ ಅಂದರೆ ಅಲ್ಲಿ ಬೆಟ್ಟ ಬಂತು ಅಂದರೆ ಎತ್ತರ ಅಂತ ಆಗುತ್ತೆ, ಕ್ಯಾಮ್ರಾ ಬಂತು ಅಂದರೆ ದುಬಾರಿ ಅಂತ ಆಗುತ್ತೆ. ಸೊ ಎರಡೆರಡು ಅರ್ಥ ಹೊಂದಿದೆ ಸಂದರ್ಭ ತಕ್ಕಂಗೆ. ಅಂಥ ಪದಗಳನ್ನ ಬರೆದಿಟ್ಕೊಂಡ್ರೆ ಒಳ್ಳೆಯದು. ನಿಮ್ದಾಯ್ತು. ನೆಕ್ಸ್ಟು ಇವರು ಯಾರು? ಸಾಗರ್ ಸರ್. Hi, Sensei. Ano restaurant. ರೆಸ್ಟೋರಾನ್, ಸೂಪರ್. Restaurant. Shizuka Ie. ಇಲ್ಲ. ಓಕೆ. Ano restaurant wa ಹಾಂ Shizu desu ka? ಶಿಜುಕ. Shizuka desu ka? ಹಾಂ ಹಾಂ Ie. ಆ ರೆಸ್ಟೋರೆಂಟು ಕ್ವೈಟ್ ಆಗಿದೆಯಾ? ಹಾಂ ಕ್ವೈಟ್ ಆಗಿದೆ, ನಿಶಬ್ದವಾಗಿದೆಯಾ? ನಿಶಬ್ದವಾಗಿಲ್ಲ. ಇಯೆ ಶಿಜುಕಾ ಜಾ ಅರಿಮಸೆನ್. ಎಸ್, ಇಯೆ ಶಿಜುಕಾ ಜಾ ಅರಿಮಸೆ. ಅದು ಕ್ವೈಟ್ ಆಗಿಲ್ಲ, ನಿಶಬ್ದವಾಗಿಲ್ಲ. ನೆಕ್ಸ್ಟ್. ಗಾಯಿಶಾನೋ ಕೆಫೆಟೇರಿಯಾ ಏನಂತಾರೆ? ಶಕುದೋ. ಸೂಪರ್. ಹಾಂ ಶಕುದೋ ಯಸುಯಿ ಅಂತೆ. ಓ, ಏನೋ ಚೀಪ್ ಅಂತಪ್ಪ. ಮಾಡಿ ಹಾಯ್. ಸರ್. ಕೈಶಾನೋ ಶಕುದೋ ವಾ ಶೊಕು. ಶೊಕು. ಶಕುದೋ ವಾ ಯಸುಯಿ desu ka? ಹಾಂ ಹೈ ಯಸುಯಿ desu. ನೋಡಿ, ಹೈ ಯಸುಯಿ desu. ಏನಂತೆ? ಕಂಪ್ನಿಯಲ್ಲಿರೋ ಇದು ಕ್ಯಾಂಟೀನ್, ಕಂಪ್ನಿ ಕ್ಯಾಂಟೀನು ಚೀಪಾ ಅಂತ. ಹೌದು, ಚೀಪ್ ಅಂತ ನೋಡಿದ್ರೆ ಭಾಳ ಕಮ್ಮಿ ರೇಟಿಗೆ ಸಿಗುತ್ತೆ ಹೊರಗಡೆ ಉಳಿಸ್ಕೊಂಡ್ರೆ ಊಟ. ನೆಕ್ಸ್ಟ್ ಕಲೇಶ್ ಸರ್. sono pasukon iye amari. ಹಾಂ sono pasukon wa ಈ desu ka? ಹಾಂ ಕೇಳ್ತಾನೆ, ಏನಂತ? ಪರ್ಸನಲ್ ಕಂಪ್ಯೂಟರ್ ನಿಮ್ದ? ಪಸ್ಕೋನ್ ನಿಮ್ದನಾ? ಆ ಕಂಪ್ಯೂಟರ್ ಅದು ಪರ್ಸನಲ್ ಕಂಪ್ಯೂಟರ್. ಅಲ್ಲ, ಇನ್ನೊಂದ್ಸಲ ಓದಿ. ಸೊನೋ ನಾವಿಲ್ಲಿ ಬಣ್ಣಿಸ್ತಾ ಇದ್ದೀವಿ. ಸೊನೋ ಪರ್ಸನಲ್ ಕಂಪ್ಯೂಟರ್ ಸಾರಿ ಇದು ಪಸಕೋನ್ ಲ್ಯಾಪ್ಟಾಪ್. ಲ್ಯಾಪ್ಟಾಪ್. ಸೊನೋ ಪಸಕೋನ್ ಈ desu ka? ಅರ್ಥ
ಆ ಲ್ಯಾಪ್ಟಾಪು ಚೆನ್ನಾಗಿದೆಯಾ? ಎಸ್ ಈ ಡೆಸ್ಕ ಚೆನ್ನಾಗಿದೆ. ಸೊನು ಪಸಕು ಅನ್ವಾ ಈ ಡೆಸ್ಕ ಆ ಲ್ಯಾಪ್ಟಾಪ್ ಚೆನ್ನಾಗಿದೆಯಾ? ಇವನು ಕೇಳ್ತಾ ಇದ್ದಾನೆ ತೊಗೊಬೇಕು ಹಾ. ಲ್ಯಾಪ್ಟಾಪ್ ಬಗ್ಗೆ ವಿಚಾರಿಸ್ತಾ ಇದ್ದಾನೆ. ಹಾಂ ये ये ಪಸಕೊಂಡ್ ಜಾರಿ ಮಸೆ. ಅಲ್ಲ ಇಲ್ಲಿ ನೋಡಿ ಇಯೇ ಅಮರಿ ಅಂತಿದೆ. ಇಲ್ಲ ಅಷ್ಟೇನು. ಈಗ ನೀವು ಕಂಪ್ಲೀಟ್ ಆ, ಮಾಡಬೇಕು. ये ಅಮರಿ ಸೊ ಈ ಅಮರಿ ಎಕ್ಸಾಕ್ಟ್ ಇದೆ ಕುನಾಯ್ ನೀವು ಮಾಡಬೇಕು. ಅಮರಿ ಕುನಾಯ್ ದಿಸ್ ಯೊಕ್ಕುನಾಯ್ ದೆಸ್. ಅಮರಿ ಕುನಾಯ್ ದಿಸ್. ಹಾಂ ಈ ದೇಸ್ ಆಪೋಸಿಟ್ ಚೆನ್ನಾಗಿದೆ ಚೆನ್ನಾಗಿಲ್ಲ. ಈ ದೇಸ್ ಯೊಕ್ಕುನಾಯ್ ದೆಸ್. ಅಮರಿ ಕುನಾಯ್ ದಿಸ್. ಹಾಂ ಅಷ್ಟೇನು ಚೆನ್ನಾಗಿಲ್ಲ ಅಂತಿದ್ದು. ನೆಕ್ಸ್ಟ್ ರಾಜೀವ್ ಸಾರಿ ಫೂ ಫಾಕುಸು ಫಕುಸು ಹ್ಞೂ ಫಕುಸು ಹೆನ್ರಿ ಫಕುಸು ಹೆನ್ರಿ ಅಲ್ಲ ಸಾರಿ ಬರಿತೀನಿ ನೋಡಿ. ಬೆನ್ರಿ. ಫಕುಸು ಬೆನ್ರಿ. ಹಾಂ ಈ ಸೆಂಟೆನ್ಸ್ ಮಾಡಿ. ಫ್ಯಾಕ್ಸ್ ಫ್ಯಾಕ್ಸ್ ಕನ್ವೀನಿಯಂಟ್ ಆಗಿದೆ. ಅದು ಸೆಂಟೆನ್ಸ್ ಮಾಡಿ ಫಸ್ಟ್. ಹಾಂ ಫಾಕ್ಸು ಬೆನ್ರಿ ದೆಸ್ಕಾ. ವಾಯಿಲ್ ಹೋಯ್ತು ಈ ಥರ ಮಾಡ್ಬೇಕಲ್ಲ. ಫಾಕ್ಸು ಬೆನ್ರಿ ದೆಸ್ಕಾ. ಹಾಂ ಹೈ ಹೈ ತೊತೆಮೋ ದೆಸ್. ತೊತ್ತೆಂಬ ದೇಸ್. ಹೌದು ತುಂಬ ಅರ್ಧಂಬರ್ಧ ಹೇಳಿದ್ರಿ ಸೆಂಟೆನ್ಸ್, ನೀವು ಕಂಪ್ಲೀಟ್ ಮಾಡಬೇಕು. ಪ್ರಶ್ನೆ ಏನು? ಫಾಕ್ಸ್ ಬೆನ್ರಿ ದೇಸ್ಕಾ. ಫಾಕ್ಸು ಅನುಕೂಲವಾಗಿದೆಯಾ? ಈಗ ನೀವೇ ತುಂಬ ಹೌದು. ಅನುಕೂಲವಾಗಿದೆ. ಹೈ ತೊತೆಮೋ ಹೈ ತೊತೆಮೋ ಇದೆ. ಹೈ ತೊತೆಮೋ ಬೆನ್ರಿ ದೆಸ್. ಸಿಂಪಲ್ ಅಷ್ಟೇ. ಏನಂತೆ? ತುಂಬಾ ಹೌದು ತುಂಬಾ ಅನುಕೂಲವಾಗಿದೆ ಅಷ್ಟೇ. ಸೊ ಯಾವ್ದ್ರ ಬಗ್ಗೆ ಮಾತಾಡಿದ್ರೆ ಫ್ಯಾಕ್ಸ್ ಹೌದಲ್ವಾ? ಫ್ಯಾಕ್ಸ್ ನಾವು ಇಲ್ಲಿ ಪ್ರಿಂಟ್ ಕೊಟ್ಟರೆ ಇಲ್ಲಿ ಕೊಟ್ಟರೆ ಅಲ್ಲಿಗೆ ಹೋಗುತ್ತೆ ಪ್ರಿಂಟು ಅಲ್ವಾ? ಅಷ್ಟು ನೀವು ಹೋಗೋದೇ ಬೇಕಾಗಿಲ್ಲ ಅಲ್ಲಿಗೆ, ಕನ್ವೀನಿಯೆಂಟು. ಫಾಕ್ಸ್ ಬೆನ್ರಿ ದೇಸ್ಕಾ. ಹೈ ತೊತೆಂಬ ಬೆನ್ರಿ ದೇಸ್. ಇಲ್ಲ ಚೂರು ಬೆನ್ರಿ ಇಲ್ಲ ಅನ್ನಕ್ಕೆ ಜೆನ್ಜೆನ್ ಜೆನ್ಜೆನ್ ಬೆನ್ರಿ ದೆಸ್. ಚೂರು ಚೆನ್ನಾಗಿದೆನಾ? ಚೂರು ಅನುಕೂಲವಾಗಿದೆನಾ? ಚೂರು ಅನುಕೂಲವಾಗಿಲ್ಲ. ನೆಗೆಟಿವ್ ಹೇಳ್ಬೇಕಲ್ಲ. ಬೆನ್ರಿ ಜಾರಿ ಮಸೆನ್. ಎಸ್ ಫುಲ್ ಹೇಳಿ ಮುಗಿಸ್ಬೇಡ. ಇಯೇ ಜೆನ್ಜೆನ್ ಬೆನ್ರಿ ಜಾರಿ ಮಸೆ. ಸೂಪರ್. ಇಯೇ ಜೆನ್ಜೆನ್ ಬೆನ್ರಿ ಜಾ ಅರಿಮಸೆ. ಓಕೆ ನಾನು ಲಾಸ್ಟ್ ವರ್ಡ್ ಕೊಡ್ತೀನಿ. ಫಾಕ್ಸ್ ಅಲ್ವಾ? ದುಡ್ಡಿನ ಬಗ್ಗೆ ಮಾತಾಡೋಣ, ಬೆಲೆ ಬಗ್ಗೆ ಮಾತಾಡೋಣ. ಯಸುಯಿ ಇದು ನೆಗೆಟಿವ್ ಹೇಳಿ. ಚೂರು ಅಗ್ಗವಾಗಿಲ್ಲ ಅಂದರೆ ಭಾಳ ಎಕ್ಸ್ಪೆನ್ಸಿವ್ ಆಗಿದೆ. ಭಾಳ ಎಕ್ಸ್ಪೆನ್ಸಿವ್. ಜೆನ್ಜೆನ್ ಎಸ್ ಯು ಜಾರಿ ಮಸೆ. ಓಕೆ ನೀವು ಹಂಗಂದ್ರ ಇವರು ಸಾಗರ್ ಸನ್ ಏನು ಹೇಳಿ? ಯಸುಯಿ ಸೆಂಟೆನ್ಸ್ ಮಾಡಿ ಹೇಳಿದ್ದು. ಯಸುಯಿ ಅಲ್ಲ, ಹಾಂ ಎಸ್ ಹಾಂ ಯಸು ಕುನಾಯ್ ದೆಸ್. ಫುಲ್ ಹೇಳಿ ಫುಲ್ಲು. ಫಕುಸುವ ಹಾಂ ಯಸು ಕುನಾಯ್ ದೆಸ್. ಚೂರು ಜೆನ್ ಯಸು ಕುನಾಯ್ ದೆಸ್. ಅಷ್ಟೇ. ಸೊ ಅದೇ ಕಲೆ ಸರ್ ಕುನಾಯ್ ಸೇರಿಸ್ಬೇಕು ಅಷ್ಟೇ. ಇದು ಈ ಅಡ್ಜೆಕ್ಟಿವ್ ಅಲ್ವಾ? ಅಷ್ಟೇ ವ್ಯತ್ಯಾಸ. ಸೊ ಜೆನ್ಜೆನ್ ಕುನಾಯ್ ದೆಸ್. ಜೆನ್ಜೆನ್ ಎಸ್ ಕುನಾಯ್ ದೆಸ್ ಅಷ್ಟೇ. ಓಕೆನಾ? ಏನೋ ಡೌಟ್ ಇದೆ ಅಲ್ಲಿವರೆಗೂ? ಓಕೆ ಇದೊಂದು ಡೌಟ್ ಹೇಳ್ಬಿಡ್ತೀನಿ. ಯಾರು? ರಘು ಸರ್. ಓಕೆ ನಿಮ್ಮ ಪ್ರಶ್ನೆ ಏನಿತ್ತು? ಇದು ಈ ಅಡ್ಜೆಕ್ಟಿವ್ ಅಂತ ಅನಿಸ್ತಲ್ವಾ ನಿಮಗೆ? ಕಿರೆ. ಇದನ್ನ ನಾವು ಕಾಂಜಿಲ್ ಬರ್ದು ನೋಡೋಣ ನೋಡಿ. ಕಿ ರೇ ಇ ಕಾಂಜಿಲ್ ಬರೆದ್ರೆ ಇದು
ಈ ಕಾಣ್ತಿಲ್ಲ, ಈ ಇಲ್ಲ, ಇದು ನಾ ಅಡ್ಜೆಕ್ಟಿವ್ ಇದು. ಓಕೆ. ಹಾಂ ಹಾಂ. ಹಾಂ ಕಾಂಜಿಯಲ್ಲಿ ಬರ್ದಾಗ ಈ ಕಾಣಲ್ಲ, ಸೊ ಅವಾಗ ನಾ ಅಬ್ಜೆಕ್ಟಿವ್ ಜಾರಿ ಮಷಿನ್ ಯೂಸ್ ಮಾಡ್ಬೇಕಾ? ಹೌದೌದೌದೌದೌದು. ಸೊ ಈ ಅಡ್ಜೆಕ್ಟಿವ್ ಎಲ್ಲ ಯಾವ ಥರ ಅಂದರೆ ಕಾಂಜಿ ಬಂದ್ಬಿಟ್ಟು ಅದ್ರ ಪಕ್ಕ ಈ ಬರುತ್ತೆ. ಇಲ್ಲಿ ನೋಡ್ತಿದ್ದೀರಲ್ಲ, ಇಲ್ಲಿ ಈ ಥರ ಬರುತ್ತೆ ನೋಡಿ. ತಕಾಯಿಗೆ ಬಂತು, ಇನ್ಯಾವುದಿದೆ, ಕಾಂಜಿ ಕಾಂಜಿ ಕಾಂಜಿ, ಹಾಂ ಇಲ್ಲಿ ಬಂತು ನೋಡಿ, ಕಾಂಜಿ ಬಂತು, ಕಾಂಜಿ ಪಕ್ಕ ಏನು ಬಂತು, ಈ ಬಂತು. ಸುಮಕುನಾಯ್. ಹಾಂ ಈ ಬಂದಿದೆಯಲ್ಲ ಇದು. ಸೊ ಹಿಂಗಾದ್ರೆ ನೀವು ಇಟ್ಕೊಬೋದು. ಇಲ್ಲಾಂದರೆ ಕಿರೇನ ಇದೊಂದು ಎಕ್ಸೆಪ್ಷನ್ ಆಗಿ ಇಟ್ಕೊಂಬೇಡಿ ಅಷ್ಟೇ. ಈ ಬಂದ್ರೂ ನಾ ಅಲ್ಲಿ ಹೇಳಬೇಕು ಅಂತ. ಅಂದ್ರೆ ಈಗ ಕಿರೆಯನ್ನು ಫುಲ್ ಸೆಂಟೆನ್ಸ್ ಬರ್ದಾಗ ಕಾಂಜಿಯಲ್ಲಿ ಆಗುತ್ತೆ ಅಂತ ಹೇಳ್ತೀರಾ ಸಂಜೆ ನೀವು? ಎಸ್ ಕಾಂಜಿಲಿ, ಅದು ಕಾಂಜಿಲಿ ಈ ಥರ ಆಗುತ್ತೆ. ಕಷ್ಟ ಅಂತ ಅವರು ಇದರಲ್ಲಿ ಬರ್ತಿದ್ದಾರೆ, ಹಿರಗಾನದಲ್ಲಿ ಬರ್ತಿದ್ದಾರೆ. ಕಾಂಜಿಯಲ್ಲಿ ಬರೆದ್ರೆ ಈ ಕಾಣಲ್ಲ ಅದು. ಸೊ ಅದಕ್ಕೆ ಕಿರೇನ ಅಂತೀವಿ ಯಾವಾಗಲೂ. ಕಿರೇನ ಹನದೇಸ್, ಸುಂದರವಾದ ಹೂ. ಸೊ ತಕಾಯಿ ಯಮದೇಸ್ ಈ ಅಡ್ಜೆಕ್ಟಿವ್. ಓಕೆನಾ? ಓಕೆ ಸರ್. ಅದೇ ಕಾಂಜಿಯಲ್ಲಿ ಬರ್ದಿರೋದಕ್ಕೆ ಈ ಕಾಣಲ್ಲ, ಅದಕ್ಕೆ ನಾ. ಮತ್ತೆ ಡೌಟು ಇಲ್ಲ ಸಂಜೆ ಬೇರೆಯವರಿಗೆ? ಇವತ್ತು ನೈಟ್ ಒಂದ್ಸರಿ ವಿಡಿಯೋ ನೋಡ್ಕೊಂಡು ನಾಳೆ ಕೇಳಿ. ಯಾಕಂದರೆ ಇಲ್ಲಿ ಭಾಳಷ್ಟು ಕಾನ್ಸೆಪ್ಟ್ ಬಂದಿದೆ. ಅಪೋಸಿಟೆಡ್ ಡೇಸ್ನ ಹೆಂಗೆ ಹೇಳೋದು, ಈ ಅಡ್ಜೆಕ್ಟಿವ್ನ ನೆಗೆಟಿವ್ ಹೆಂಗೆ ಮಾಡೋದು, ನಾ ಅಡ್ಜೆಕ್ಟಿವ್ನ ನೆಗೆಟಿವ್ ಹೆಂಗೆ ಮಾಡೋದು, ಎಲ್ಲ ಹೊಸ ಕಾನ್ಸೆಪ್ಟು, ಕಮ್ಮಿ ಎಕ್ಸಾಂಪಲು. ಅದಕ್ಕೆ ನಿಮಗೆ ಡೌಟ್ಸ್ ಇನ್ನೂ ಇರುತ್ತೆ, ಓದಿ. ಮತ್ತು ನಾಳೆ ಇನ್ನು ಭಾಳಷ್ಟು ಎಕ್ಸಾಂಪಲ್ ಮಾಡೋಣ, ಡೌಟ್ಸ್ ಎಲ್ಲ ಕ್ಲಿಯರಾಗಿ ಹೋಗ್ತಾ ಹೋಗುತ್ತೆ. ಎಷ್ಟಕ್ಕೊಂದಿದೆ? ಎಸ್. ಓಕೆ, ಡೌಟ್ಸ್ ಇಲ್ಲ ಅಂದರೆ ನಾನು ವ್ರಾಪ್ ಅಪ್ ಮಾಡ್ತೀನಿ. ಓಕೆನಾ?